ನಿನ್ನಿನ ದಿವಸ ಬಹು ಸುಂದರವಾಗಿರತಕ್ಕಂಥ ಶಿರವಳ ಗ್ರಾಮದಲ್ಲಿ ಪುಣ್ಯ ದಂಪತಿಗಳಾದಂಥ ಅವಧೂತ ಒಡೆಯರು ಆತನ ಧರ್ಮಪತ್ನಿಯಾದ ಸಂಕಾದೇವಿಯ ಉದರದಿಂದ ಜನಿಸಿ ಬಂದಂಥ ಮಹಿಮಾ ಪುರುಷರು, ಲೀಲಾಮೂರ್ತಿಗಳು, ಪವಾಡ ಪುರುಷರಾದಂಥ ಒಂದು ಶಿಶುವಿಗೆ ಗ್ರಾಮದಲ್ಲಿದ್ದಂಥ ಎಲ್ಲ ಮುತ್ತೈದರು ಕೂಡಿಕೊಂಡು ಗ್ರಾಮದ ಗುರು ಹಿರಿಯರು, ಸಾಧು ಸಂತರು, ಮಹಂತರು ಎಲ್ಲರೂ ಕೂಡಿಕೊಂಡು ವೈಭವಪೂರ್ಣವಾದ ಆ ಶಿಶುವಿಗೆ ತೊಟ್ಟಿಲಲ್ಲಿ ಹಾಕಿ ತೊಟ್ಟಿಲವನ್ನು ತೂಗಿ ಎಲ್ಲ ಕೂಡಿದಂಥ ಮುತ್ತೈದವರು ಆ ಶಿಶುವಿಗೆ ಪವಿತ್ರಮಯವಾಗಿರತಕ್ಕಂಥ ಗುರು ಸೋಮಲಿಂಗೇಶ್ವರ, ಶಿವಯೋಗಿ ಅಮೋಘ ಸಿದ್ದೇಶ್ವರ, ವೀರ ಮಲಕಾರ ಸಿದ್ದೇಶ್ವರ, ವೀರ ಮಾದಣ್ಣ ಮತ್ತು ಪರಮ ಪೂಜ್ಯ ಗುರಪ್ಪ ಒಡೆಯರು ಅನ್ನುವಂಥ ಪಂಚಮಹಾಭೂತವಾಗಿರುವಂಥ ನಾಮಕರಣಗಳನ್ನು ಮಾಡಿ ಎಲ್ಲ ಮುತ್ತೈದೆಯರು ಜೋಗಳ ಪದವನ್ನು ಹಾಡಿ ಆನಂದಭರಿತರವಾಗಿ ಆ ಶಿಶುವಿಗೆ ನಾಮಕರಣವನ್ನು ಮಾಡಿದರು. ಈ ಒಂದು ತೊಟ್ಟಿಲ ಕಾರ್ಯಕ್ರಮ ನಿನ್ನಿನ ದಿವಸ ನೀವೆಲ್ಲರೂ ಇಲ್ಲಿ ಕಣ್ಣಾರೆ ನೋಡಿದಾಗ ಆ ಒಂದು ಮಹಿಮಾ ಪುರುಷರ ಜ್ಞಾನಿಗಳ ಕಾರ್ಯಕ್ರಮ ಹ್ಯಾಂಗೆ ಅನಿಸ್ತಿತ್ತು ಅಂತಂದ್ರೆ ಇಲ್ಲೇನು ಕೈಲಾಸವೇ ಬಂದು ಇಳಿದದ ಅಂದಂಗೆ ಅನಿಸ್ತಿತ್ತು ರೀ. ಶಾಂತಿಮಯವಾದಂಥ ವಾತಾವರಣದಲ್ಲಿ ಎಲ್ಲರೂ ಒಂದು ಮನುಷ್ಯನಿಂದ ಎಲ್ಲ ಭೇದ ಭಾವಗಳನ್ನು ತೆಗೆದುಹಾಕಿ ಯಾವ ಅಭಿಮಾನವನ್ನು ಇಲ್ಲದೆ ಆ ಪೂಜ್ಯರ ಮಹಾತ್ಮರ ತೊಟ್ಟಲ ಕಾರ್ಯಕ್ರಮವನ್ನು ಮಾಡಿ ಯಥಾ ಪ್ರಕಾರವಾಗಿ ಮಹಾಪ್ರಸಾದವನ್ನು ಸೇವನೆ ಮಾಡಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿದರು ಅನ್ನುವಂಥ ಭವ್ಯ ದಿವ್ಯವಾದಂಥ, ಯಾಕಂತ ಕೇಳಿದರೆ ಎಷ್ಟು ವರ್ಣನೆ ಮಾಡಿದರೂ ಕೂಡ ಸಂತರದು ಮಹಾತ್ಮರದು ಮಹಿಮಾ ಯಾರಿಗೆ ತಿಳಿದಿಲ್ಲ. ನೀವೆಲ್ಲರೂ ಆ ಪರಮಾತ್ಮನ ಭಕ್ತಿಯಲ್ಲಿ ಸದ್ಗುರುನಾಥನ ಸೇವೆಯಲ್ಲಿ ಕಾಲಹರಣ ಮಾಡಬೇಕಾಗಿದ್ದರೆ ಆ ಭಗವಂತಾಗಲಿ ಪರಮಾತ್ಮನ ಸ್ವರೂಪಿಯಾದಂಥ ಮಹಾತ್ಮರು ಸಂತರಾಗಲಿ ಅವ್ರದ್ದು ಆದಿ ಅಂತನೂ ನೋಡ್ಲಿಕ್ಕೆ ಹೋಗಬಾರದು. ಯಾಕಂತ ಕೇಳಿದ್ರೆ ಆ ಪರಮಾತ್ಮಂದು ಆದಿನೂ ಯಾರಿಗೆ ಗೊತ್ತಾಗಿಲ್ಲ, ಅಂತನೂ ಯಾರಿಗೆ ಗೊತ್ತಾಗಿಲ್ಲ. ನೀವೆಲ್ಲರೂ ಮಧ್ಯದಲ್ಲೇ ಆ ಪರಮಾತ್ಮಂದು ಗುಣಗಾನ ಒಂದು ಚಿಂತನೆ ಮಾಡ್ಕೋತ ಹೊಂಟಿದ್ದೇವ್ರಿ. ಅವನು ಯಥಾರ್ಥವಾಗಿರತಕ್ಕಂಥ ದಿವ್ಯ ಸ್ವರೂಪವಾಗಿರತಕ್ಕಂಥ ಪರಮಾತ್ಮಂದು ಜ್ಞಾನ ನಮಗೆ ಆಗಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಸತ್ಸಂಗದಲ್ಲಿ ದಾನ ಧರ್ಮಗಳನ್ನು ಮಾಡಿ ಪರೋಪಕಾರಗಳನ್ನು ಮಾಡಿ ಮಹಾತ್ಮರ ಜ್ಞಾನಿಗಳ ಅದ್ಭುತವಾಗಿರತಕ್ಕಂಥ ಜೀವನ ಚರಿತ್ರವನ್ನು ನಾವು ಚಿಂತನೆ ಮಾಡಿದಾಗ ನಮಗೇನಾಗ್ತದೆ ಅಂತ ಕೇಳಿದ್ರೆ ಆ ಸಾಕಾರ ನಿರ್ಗುಣ ರೂಪವಾಗಿರತಕ್ಕಂಥ ಪರಮಾತ್ಮಂದು ನಮಗೆ ಜ್ಞಾನ ಆಗ್ತದೆ. ಹ್ಯಾಂಗದನ ಪರಮಾತ್ಮ, ಎಲ್ಲಿ ಅದನ, ಅವನ ಕಾರ್ಯ ಅನ್ನೋದು ಪರಮಾತ್ಮ ಅನ್ನೋದನ್ನು ಬರೇ ಹೆಸರು ಕೇಳ್ಕೊತೇ ಬಂದಿದ್ದೇವ್ರಿ. ಆದ್ರೆ ಆ ವಿಶಾಲವಾಗಿರ್ತಕ್ಕಂಥ ಆ ಪರಮಾತ್ಮನ ಜ್ಞಾನ ನಮ್ಗೆ ಆಗಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಏನಾಗಬೇಕು ಅಂತ ಕೇಳಿದ್ರೆ ನಮ್ಮ ಅಂತಃಕರಣ ಶುದ್ಧ ಆಗಬೇಕು, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಹಂ ಭಾವನೆಗಳು ಹೋಗಬೇಕು, ಅಭಿಮಾನಗಳನ್ನು ಹೋಗಬೇಕು. ಅವಾಗ ಏನಾಗ್ತದೆ ಅಂತ ಕೇಳಿದ್ರೆ ಆ ಪರಮಾತ್ಮಂದು ಸತ್ಯದ ಜ್ಞಾನ ನಮಗಾಗ್ತದೆ. ಆದ್ದರಿಂದ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಈ ಒಂದು ಸತ್ಕಾರ್ಯದಲ್ಲಿ ಮಹಾತ್ಮರ ಕೃಪಾ ಆಶೀರ್ವಾದದಲ್ಲಿ ನೀವೆಲ್ಲರೂ ಏನು ಮಾಡಬೇಕಾಗ್ಯದ ಅಂತ ಕೇಳಿದ್ರೆ ಈ ಪಂಚಮಹಾಭೂತವಾಗಿರ್ತಕ್ಕಂಥ ಶರೀರ ದುಡಿಸ್ಬೇಕಾಗ್ಯದ, ಸೇವಾದಿಗಳನ್ನು ಮಾಡಬೇಕಾಗ್ಯದ. ಈ ಸೇವಾ ಮಾಡೋದ್ರದಿಂದ ಏನಾಗ್ತದೆ ಅಂತ ಕೇಳಿದ್ರೆ ನಮಗೆ ಸತ್ಯದ ಜ್ಞಾನವನ್ನು ಆಗ್ತದೆ. ಹೀಗೆ ಶಿರವಳ ಗ್ರಾಮದಲ್ಲಿ
ಪುಣ್ಯ ದಂಪತಿಯಾದಂಥ ಅವಧೂತ ಒಡೆಯರು, ಆತನ ಮಡದಿಯಾದ ಶಂಖಾದೇವಿ ಎಷ್ಟೋ ವರ್ಷ ಅಮೋಘ ಸಿದ್ದೇಶ್ವರರ, ಶೀಲಿ ಸಿದ್ದೇಶ್ವರರ, ಶಾವರ ಸಿದ್ದೇಶ್ವರರ ಎಲ್ಲ ದೇವರ ಧ್ಯಾನಗಳನ್ನು ಮಾಡಿ ಪ್ರಯತ್ನದಿಂದ ಅವ್ರು ಏನು ಮಾಡಿರು ಅಂತ ಕೇಳಿದ್ರೆ ಆ ಶಿಶುವನ್ನು ಪಡೆದಿದ್ರು ಅವರು. ಯಾಕಂತ ಕೇಳಿದ್ರೆ ಜೀವನದೊಳಗೆ ಮಕ್ಕಳು ಇಲ್ಲದವ್ರ ಮನೆ ಲೆಕ್ಕದೊಳಗಿಲ್ಲ ಅಂತ ಹೇಳ್ತಾರೆ. ಏನೆಲ್ಲ ಅದ, ಶ್ರೀ ಸಂಪತ್ತಿ ಅದ, ಐಶ್ವರ್ಯದ, ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಯಾವುದಕ್ಕೆ ಏನೂ ಕೊರತಿಲ್ಲ. ಆದ್ರೆ ಮನೆಯಲ್ಲಿ ಒಂದು ಬಾಲಕ ಇರಲಿಲ್ಲ, ಮನೆಯಲ್ಲಿ ಒಂದು ಕಂದ ಇರಲಿಲ್ಲ ಅಂತಂದ್ರೆ ಆ ಮನೆ ಹ್ಯಾಂಗಿರ್ತದೆ ಅಂತ ಕೇಳಿದ್ರೆ ಬೆಳಕಿದ್ದನು ಕತ್ತಲಿದ್ದಂಗೆ ಇರ್ತದೆ ರೀ. ಅಲ್ಲಿ ಏನೆಲ್ಲ ಸುಖ ಐಶ್ವರ್ಯ ಇದ್ರೂ ಕೂಡ ಅಲ್ಲಿ ಅಶಾಂತಿ ಮನಸ್ಸಿನಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ ದುಃಖದ ವೇದನೆಗಳಿರ್ತಾವೆ. ಅಂಥ ಒಂದು ದುಃಖದ ವೇದನೆಯನ್ನು ಕಳ್ಕೊಂಡಂಥ ಪುಣ್ಯ ದಂಪತಿಗಳಾದ ಅವಧೂತ ಒಡೆಯರು ಮತ್ತು ಆತನ ಮಡದಿ ಶಂಖಾದೇವಿ ಆ ಚಂದ್ರನ ಕಿರಣ, ಸೂರ್ಯನ ಪ್ರಕಾಶ ರೂಪವಾದ ಹೊಳೆಯುವಂಥ ಭವ್ಯ ದಿವ್ಯವಾದ ಶಿಶುವನ್ನು ನೋಡಿ ಆನಂದ ಪಡಿತಿದ್ರು. ಉಳ್ಳಾರ್ದನೆ ಅವ್ರಿಗೆ ಹೊಟ್ಟೆ ತುಂಬದಂಗೆ ಆಗ್ತಿತ್ತು, ನೀರು ಕುಡಿಲಾರ್ದನೆ ನೀರು ಕುಡದಂಗೆ ಆಗ್ತಿತ್ತು ಅವರಿಗೆ. ಯಾಕಂತ ಕೇಳಿದ್ರೆ ಅವತಾರಿಕ ಪುರುಷ, ಮಹಿಮಾ ಪುರುಷ, ಜಗದ ಉದ್ಧಾರವನ್ನು ಮಾಡೋ ಸಲುವಾಗಿ ಹುಟ್ಟಿ ಬಂದಂಥ ಮಹಿಮಾ ಪುರುಷರವರು. ಆ ಶಿಶುವನ್ನು ತೊಟ್ಟಿಲಲ್ಲಿ ಕೈಕಾಲು ಬಿಚ್ಚಿ ಆಡುವಾಗ ಅವನ ರೂಪ, ಅವನ ತೇಜಸ್ಸು ಭಗವಂತನ ಆಶೀರ್ವಾದದಿಂದ, ಪರಮಾತ್ಮನ ಕೃಪಾದಿಂದ ಹುಟ್ಟಿ ಬಂದಂಥ ಶಿಶುವಿನ ರೂಪ ಐಶ್ವರ್ಯ ಹೆಂಗಿರ್ತದೆ ಅಂತ ಕೇಳಿದ್ರೆ ಅದು ಬಂಗಾರಕ್ಕೆ ತಾನು ಹೊಳಿತಿರ್ತದೆ ರೀ. ಬಂಗಾರ ಸ್ವಲ್ಪ ಕಡಿಮೆ ಹೊಳಿಬಹುದು, ಆದ್ರೆ ಆ ಒಂದು ಪರಮಾತ್ಮನ ಕೃಪಾ ಆಶೀರ್ವಾದದಿಂದ, ಪುಣ್ಯ ದಂಪತಿಗಳ ಕೃಪಾ ಆಶೀರ್ವಾದದಿಂದ ಹುಟ್ಟಿ ಬಂದಂಥ ಶಿಶುವನ್ನು ತೊಟ್ಟಿಲಲ್ಲಿ ಕೈಕಾಲು ಬಿಚ್ಚಿ ಆಡ್ತಿತ್ತು. ಕಣ್ಣಲ್ಲಿ ನೀರಿಲ್ಲ, ಹಾಸ್ಯ ಮುಖ, ನಗುಮುಖದಿಂದ ಆ ಶಿಶುವಿನಲ್ಲಿ ಯಾವುದು ಈ ಒಂದು ಬಾಹ್ಯ ರಂಗದ ಆಶಯ ಅಮಿಷ ರೋಷಗಳನ್ನಿಲ್ಲದೆ ಆ ಶಿಶು ಏನು ಮಾಡ್ತಿತ್ತು ಅಂತ ಕೇಳಿದ್ರೆ ತಾನೇ ಪರಮಾತ್ಮ, ಪರಮಾತ್ಮನೇ ಅವನು ಅನ್ನುವಂಥ ಒಂದು ಏಕೋರೂಪ ಭಾವನಾಗಿ ಆನಂದ ರೂಪವಾಗಿ ಆಡ್ತಿತ್ತು ಆ ಶಿಶು ತೊಟ್ಟಲಲ್ಲಿ. ಇದನ್ನು ವೈಭವ ನೋಡಿ ತಾಯಾದಂಥ ಶಂಖಾದೇವಿ ಮನೆಯಲ್ಲಿ ಎಷ್ಟು ಬೇ ಕಷ್ಟ ಬರಲಿ, ಎಷ್ಟು ಬೇ ಹೈರಾಣ ಇರಲಿ, ಆ ಕೆಲಸಿನೊಳಗೆಲ್ಲ ಆ ಶಿಶುವಿನ ಆನಂದ ನೋಡಿ, ಶಿಶುವಿನ ಮುಖ ನೋಡಿ ಎಲ್ಲವನ್ನು ಮರೆತು ಬಿಡುತ್ತಿದ್ದಳು ತಾಯಿ ಶಂಖಾದೇವಿ. ಅವಧೂತ ಒಡೆಯರು ಬಡತನ ಪರಿಸ್ಥಿತಿ, ಮನೆಯಲ್ಲಿ ಕೆಲಸಕ್ಕೆ ಹೋಗಲಾರ್ದೇ ಹೊಟ್ಟೆ ತುಂಬುತ್ತಿತ್ತಿಲ್ಲ. ಎಷ್ಟು ಬೇ ದುಡಿದು ಬಂದ್ರೂ ಒಂದೇ ಊಟ ಸಿಕ್ಕರೆ ಒಳ್ಳೆಯದು, ಒಮ್ಮ ಉಪವಾಸ, ಒಮ್ಮ ಊಟ. ಇಂಥ ಒಂದು ದರಿದ್ರ ಬಡತನ ಪರಿಸ್ಥಿತಿಯಲ್ಲಿ ಅವರು ಕಾರ್ಲಹರಣ ಮಾಡ್ತಿದ್ರು ಪುಣ್ಯ ದಂಪತಿಗಳು. ಆ ಬಡತನ ಪರಿಸ್ಥಿತಿಯಲ್ಲಿ ಅವಧೂತ ಒಡೆಯರು ಏನು ಮಾಡ್ತಿರು ಅಂತ ಕೇಳಿದ್ರೆ ಹೊಲ ಮನೆಯಲ್ಲಿ ಹೋಗಿ ದುಡಿತಿದ್ರು. ಹುಟ್ಟಿದಂಥ ಮಗನಿಗೆ ಜೋಪಾನ ಮಾಡಬೇಕು, ತಾಯಿ ಶಂಖಾದೇವಿಗೆ ಏನು ಬೇಕಾದಲ್ಲ ತಂದು ಕೊಡಬೇಕು, ಸಂಸಾರದಲ್ಲಿ ಯೋಗ್ಯ ರೀತಿಯಿಂದ ನೋಡಿಕೊಂಡು ಸಮಾಜದಲ್ಲಿ ಕೂಡ ಎಲ್ಲರ ಜೊತೆ ಒಂದಾಗಿರಬೇಕು. ನನ್ನ ಪ್ರಪಂಚ, ನನ್ನ ದುಃಖ ಯಾರಿಗೆ ತಿಳಿಗೊಡ್ಲಾರ್ದಂಗೆ ನಾ ಅಮೋಘ ಸಿದ್ಧನ ಕೃಪಾದಿಂದ ಇದು ಸಂಸಾರ ಒಳ್ಳೆಯದು ಈ ರೀತಿಯಿಂದ ನಡೆಸಬೇಕನ್ನುವಂಥ ಉದ್ದೇಶದಿಂದ ಅವಧೂತ ಒಡೆಯರು ದುಡ್ಲಿಕ್ಕೆ ಹೋಗ್ತಿದ್ರು. ಕೆಲಸಕ್ಕೆ ಹೋದಾಗೂ ಕೂಡ ಏನ ಶಿಶುವನ್ನು ಅವರು ಉದರದಿಂದ ಜನಿಸಿ ಬಂದಿದಲ್ಲ, ಅವರ ಕಣ್ಣು ಮುಂದೆ ಆ ಶಿಶುನೇ ಕಾಣುತ್ತಿತ್ತು ಅವರಿಗೆ. ಶಿಶು ಹುಟ್ಟೋಕ್ಕಿಂತ ಮೊದಲು ಅಮೋಘ ಸಿದ್ಧ ಕಾಣಿಸ್ತಿದ್ದ, ಶೀಲಿ ಸಿದ್ಧ ಕಾಣಿಸ್ತಿದ್ದ, ಶಾವರ ಸಿದ್ಧ ಕಾಣಿಸ್ತಿದ್ದ. ಕುತ್ತಾಗ, ನಿತ್ತಾಗ, ಮನಗಿದಾಗ, ಹಗಲಿರಳು ರೋಮಗಳೆಲ್ಲ ಅವರು ಅಮೋಘ ಸಿದ್ಧನ ನಾಮಸ್ಮರಣೆ ಮಾಡ್ತಿದ್ರು ಒಂದು ಪುತ್ರ ಸಂತಾನದ ಸಲುವಾಗಿ. ಅದೇ ತತ್ಸ್ವರೂಪಾಗಿ ಹುಟ್ಟಿ ಬಂದಂಥ ಶಿಶುವನ್ನು ಜನ್ಮ ಎತ್ತಿ ಬಂದಾಗ ಅವರು ಪ್ರಪಂಚದೊಳಗೆ ಏನೇ ಕಾಯಕ ಮಾಡಿದ್ರು ಕೂಡ, ತಾಯಿಯಾದ ಶಂಖಾದೇವಿ ಏನೇ ಕೆಲಸ ಮಾಡಿದ್ರು ಕೂಡ ಮಗುವಿನ ಮೇಲೆ ಲಕ್ಷ್ಯ,
ತಂದೆ ಆದಂಥ ಅವಧೂತ ಒಡೆಯರು ಎಲ್ಲೇ ಕೆಲಸಿಗೆ ಹೋಗಲಿ, ಎಷ್ಟು ಬೇ ದೂರ ಹೋಗಲಿ, ಹೋಗಿದ್ರು ಕೂಡ ಅವ್ರ ಲಕ್ಷ್ಯ ಎಲ್ಲಿ ಇರ್ತಂದ್ರೆ ಶಿಶುವಿನ ಮೇಲೆ. घार उडे आकाशी लक्ष त्यांचे पिल्ले पाशी अंದಂಗ ಹದ್ದ ಭಾಳ ಮ್ಯಾಗ ಹೋಗ್ತದ್ರಿ. ಹದ್ದಿನಷ್ಟು ಹಾರಿ ಮ್ಯಾಗ ಹೋಗೋ ಪಕ್ಷಿ ಮತ್ತೆ ಯಾವುದೂ ಇಲ್ಲ. ಹದ್ದ ಹಿಂಗ ಆಕಾಶದಲ್ಲಿ ಹಾರಿ 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 ಗಗನದಲ್ಲಿ ಹೋಗಿದ್ರು ಕೂಡ, ಎಷ್ಟವೇ ದೂರ ಹದ್ದ ಹಾರಿ ಹೋಗಿದ್ರು ಕೂಡ ಹದ್ದಿನ ಲಕ್ಷ್ಯಲ್ಲಿ ಇರ್ತದ ಅಂತ ಕೇಳಿದ್ರೆ ಅದರ ಮರಿ ಮೇಗಿರ್ತದಂತ್ರಿ. ಭೂಮಿ ಮ್ಯಾಗ ಏನ ಮರಿಗಳು ಇಟ್ಟಿರ್ತದಲ್ಲ, ಆ ಮರಿಗಳ ಮೇಲೆ ಲಕ್ಷ್ಯ ಇಟ್ಟದ, ಹಾರಿ 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 ಮ್ಯಾಗ ಹೋಗಿರ್ತದ. ಹಂಗ ಈ ಪ್ರಪಂಚದಲ್ಲಿ ಯಾವುದೇ ಕೆಲಸ ಮಾಡಲಿ, ಎಲ್ಲಿ ಹೋಗಲಿ, ಅವಧೂತ ಒಡೆಯರು ಮತ್ತು ಶಂಖಾದೇವಿ ಆ ಕೂಸಿನ ಮೇಲೆ ಲಕ್ಷ್ಯ. ಅವರಿಗೆ ಉಣಿಸೋದು, ತಿನ್ನಿಸೋದು, ಹಾಲು ಕುಡಿಸೋದು, ಈ ರೀತಿಯಾಗಿ ಅವರು ಆನಂದಮಯವಾದಂಥ ಸಂಸಾರ, ಅವರ ಜೀವನ ಶಾಂತಿಮಯವಾದಂಥ ಪ್ರಪಂಚವನ್ನು ಮಾಡುತ್ತಾ ಶಿರವಳ ಗ್ರಾಮದಲ್ಲಿ ಕಾಲಹರಣ ಮಾಡ್ತಿದ್ರು. ಪರಮಾತ್ಮನ ಕೃಪಾ ಆಶೀರ್ವಾದ, ಮುಮ್ಮೆಟ್ಟ ಗುಡ್ಡದ ಅಮೋಘ ಸಿದ್ದೇಶ್ವರರ ಆಶೀರ್ವಾದ ಬಲದಿಂದ ಹುಟ್ಟಿದಂಥ ಮಗುವು ದಿನ ದಿನಕ್ಕೂ ಬೆಳೆದು ಬೆಳೆದು ದೊಡ್ಡವಾಗಲಿಕ್ಕೆ ಪ್ರಾರಂಭ ಆಗಿದೆ. ಸಾಮಾನ್ಯ ಮಕ್ಕಳರಂತೆ ಅವನ ಬೆಳವಣಿಗೆ ಇರಲಿಲ್ಲ. ನಿಮ್ಮ ಮಕ್ಕಳಿಗೆ ಎಷ್ಟು ಬಿ ಉಣಿಸ್ರಿ, ಎಷ್ಟು ಬಿ ತಿನ್ನಿಸ್ರಿ, ಅವು ಚಂದ ಉಣಂಗಿಲ್ಲ, ತಿನ್ನಂಗಿಲ್ಲ, ಜಲ್ದಿ ಬೀಳಂಗಿಲ್ಲ. ಆದ್ರೆ ಆ ಒಂದು ವರಪುತ್ರನಾದಂಥ ಭಗವಂತನ ಸ್ವರೂಪನಾದಂಥ ಶಿಶು ಏನು ಜನಿಸಿ ಬಂದಿದಲ್ಲ, ಎಲ್ಲರ ಸಾಮಾನ್ಯರ ಮಕ್ಕಳು ಒಂದು ವರ್ಷನವ ಕಾಣಿದಾಗ ಇವ ಒಂದೇ ವರ್ಷನ ಹುಡುಗ 2 ವರ್ಷನಂತೆ ಕಾಣಿಸ್ತದೆ. ಎರಡು ವರ್ಷನ ಹುಡುಗ ಏನು ಬೆಳೆದಾನ, 2 ವರ್ಷ ಆಗಿರ್ಬೇಕು ಇವನಿಗೆ ಅಂದಂಗೆ ಅನಿಸ್ತೈತ್ರಿ ನೋಡಿದ್ರೆ. ಅಷ್ಟು ಅವನ ಶರೀರದ ಬಣ್ಣ, ಅವನ ಲಾವಣ್ಯ ಈ ರೀತಿಯಿಂದ ಬೆಳೀತಿದ ಆ ಶಿಶುವು. ಹಿಂಗೆ ಬೆಳೆಯುತ್ತಾ ಹೋಗೋದ್ರೊಳಗೆ ಅಲ್ಲಿ ಏನಾಯ್ತು ಅಂತ ಕೇಳಿದರೆ, ಒಂದು ಮೊದಲೇ ಬಡತನ ಪರಿಸ್ಥಿತಿ. ಏನಾರೇ ಮಾಡಿ ಆ ಭಗವಂತನ ಕೃಪಾ ಆಶೀರ್ವಾದದಿಂದ ಆ ಹುಡುಗನನ್ನು ಜೋಪಾನ ಮಾಡಬೇಕು, ಬಡತನ ಕಳೆದು ನಾವು ಆನಂದದಿಂದ ಇರಬೇಕು ಅನ್ನುವಂಥ ಉದ್ದೇಶದಿಂದ ದುಡಿದು ಪ್ರಪಂಚ ಸಾಗಿಸುವ ಸಮಯದಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ನೋಡ್ರಿ, ಶ್ರೀಮಂತ ಆಗೋರು ಹಂಗೆ ಶ್ರೀಮಂತ ಹಾಕೋತಿ ಹೋಗ್ತಿರ್ತಾರ್ರಿ. ಅವ್ರಿಗೆ ಎಲ್ಲಿ ಅಡಚಣೆ ಬರಂಗಿಲ್ಲ, ಹಂಗೆ ಅವ್ರು ಮತ್ತಿಟ್ಟು ಶ್ರೀಮಂತ ಹಾಕೋತ ಹೋಗ್ತಿರ್ತಾರೆ. ಆದ್ರೆ ಬಡತನ ಏನದಲ್ಲ, ಇದು ಬಡತನ ಇದ್ದವರಿಗೆ ಶ್ರೀಮಂತ ಆಗೋದು ಭಾಳ ಕಷ್ಟ. ಅದಕ್ಕೂ ಅಂಥ ಮಹಾತ್ಮರ ಕೃಪಾ ಆಯ್ತಂದ್ರೆ ಅದು ಅವರು ಶ್ರೀಮಂತ ಆಗ್ಬೋದು, ಅವರು ದಾರಿದ್ರ್ಯತನ ಕಳಿಬಹುದು. ನಾವು ಏನೇ ಪ್ರಯತ್ನ ಮಾಡಿದ್ರೆ ಅದು ಹೋಗಂಗಿಲ್ರಿ. ಸಂಕಷ್ಟ ಮೇಲೆ ಸಂಕಷ್ಟ ಬರ್ತಾವ, ದುಃಖದ ಮ್ಯಾಗ ದುಃಖ ಬರ್ತಾವ. ಹ್ಯಾಂಗ ಒಂದು ಹೊಳೆಯಲ್ಲಿ ನೀರಿನ ಮ್ಯಾಗ ಥರಿ ಬರ್ತಾವ ನೋಡ್ರಿ. ನೀರಿನ ಮ್ಯಾಗ ಥರಿ ಹೆಂಗೆ ಬರ್ತದಲ್ಲ, ಹಂಗೆ ನಮ್ಮ ಜೀವನದೊಳಗೂ ಒಮ್ಮ ಸುಖದ ಥರಿ ಬರ್ಲಿಕ್ಕೆ ಚಾಲು ಅದ ಅಂದ್ರೆ ಸುಖದ ಥರಿಗಳೇ ಬರ್ಲಿಕ್ಕೆ ಚಾಲು ಅದಾವ್ರ. ಹಂಗೆ ಒಮ್ಮ ಅವ್ರವ್ರ ಸಂಕಲ್ಪದಂತೆ ಸುಖಾನೇ ಸುಖ, ಸುಖಾನೇ ಸುಖ, ಹಿಂಗೆ ಸುಖದ ಸಾಗರೇ ಅವ್ರಿಗೆ ನಿರ್ಮಾಣ ಆಗ್ತದೆ. ಆದ್ರೆ ಒಮ್ಮೆ ದುಃಖದ ಥರಿಗಳು ಹೇಳಕ್ಕೆ ಪ್ರಾರಂಭ ಆದವು ಅಂದ್ರೆ ದುಃಖದ ಮ್ಯಾಗ ದುಃಖ, ದುಃಖದ ಮ್ಯಾಗ ದುಃಖ ಹಿಂಗೆ ಬರ್ತಿರ್ತಾವ್ರಿ. ಸುಖ ಎಲ್ಲರಿಗೆಲ್ಲ ಇದ್ರವ್ವ, ದುಃಖ ತುಂಬ್ಯಾಗ ಮರುತ್ಯಾದ ಮ್ಯಾಲ. ಸುಖ ಎಲ್ಲರಿಗೆಲ್ಲ ಇದ್ರವ್ವ, ದುಃಖ ತುಂಬ್ಯಾದ ಮರುತ್ಯಾದ ಮ್ಯಾಲ. ತಾ ಮಾಡಿದ ಪಾಪ ತಾಗಳೆಯಲೇಬೇಕ, ತಾ ಮಾಡಿದ ಪಾಪ ತಾಗಳೆಯಬೇಕ. ಶಿವನ ಮ್ಯಾಲಕ ಸಿಟ್ಟಾಗಬೇಕ. ಸುಖ ಎಲ್ಲರಿಗೆಲ್ಲ ಇದ್ರವ್ವ, ದುಃಖ ತುಂಬ್ಯಾದ ಮರುತ್ಯಾದ ಮ್ಯಾಲ.
ರಾಜ ಹರಿಚಂದ್ರ ಹೆಂಡರ ಮಕ್ಕಳ ಮಾರಿ ಋಣವ ತೀರಿಸಿದ ಒಲೆಯ ನಾಳಾಗಿ ಸುಡುಗಾಡ ಕೈದ ಸುಖ ಎಲ್ಲರಿಗೆಲ್ಲಾಯಿತವ್ವ ದುಃಖ ತುಂಬ್ಯಾದ ಮರ್ತ್ಯದು ಮ್ಯಾಲ ಸುಖ ಎಲ್ಲರಿಗೆಲ್ಲಾಯಿತವ್ವ ದುಃಖ ತುಂಬ್ಯಾದ ಮರ್ತ್ಯದು ಮ್ಯಾಲ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೋದ ಸೀತೆನ ಕಳ್ಕೊಂಡು ಬಲು ಕಷ್ಟಪಟ್ಟ ಸುಖ ಎಲ್ಲರಿಗೆಲ್ಲಾಯಿತವ್ವ ದುಃಖ ತುಂಬ್ಯಾದ ಮರ್ತ್ಯದು ಮ್ಯಾಲ ಸುಖ ಎಲ್ಲರಿಗೆಲ್ಲಾಯಿತವ್ವ ದುಃಖ ತುಂಬ್ಯಾದ ಮರ್ತ್ಯದು ಮ್ಯಾಲ ತಾ ಮಾಡಿದ ಪಾಪ ತಾಗಳೆಯಬೇಕ ತಾ ಮಾಡಿದ ಪಾಪ ತಾಗಳೆಯಬೇಕ ಶಿವನ ಮ್ಯಾಲಕ ಸಿಟ್ಟಾಗಬೇಕ ಸುಖ ಎಲ್ಲರಿಗೆಲ್ಲಾಯಿತವ್ವ ದುಃಖ ತುಂಬ್ಯಾದ ಮರ್ತ್ಯದು ಮ್ಯಾಲ ಕೌರವರ ಮೋಸದಿ ಪಂಚ ಪಾಂಡವರ ಹರಲಾರದಷ್ಟು ಭವನೆಗಳು ಹೊತ್ತಾರ ಅಪಮಾನಗಳೆಲ್ಲ ಸಹಿಸಿಕೊಂಡಾರ ಕೌರವರ ಮೋಸದಿ ಪಂಚ ಪಾಂಡವರು ಬರಲಾರದಷ್ಟು ಭವನೆ ಹೊತ್ತರು ರಾಜ ಪೋಷಕ ಬಿಟ್ಟು ವಹಿಸಿ ಕೊಟ್ಟಾರ ಸುಖ ಎಲ್ಲರಿಗೆಲ್ಲಾಯಿತವ್ವ ದುಃಖ ತುಂಬ್ಯಾದ ಮರ್ತ್ಯದು ಮ್ಯಾಲ ಸುಖ ಎಲ್ಲರಿಗೆಲ್ಲಾಯಿತವ್ವ ದುಃಖ ತುಂಬ್ಯಾದ ಮರ್ತ್ಯದ ಮ್ಯಾಲ ಹದಿನಾರು ಸಾವಿರ ಸತಿಪುತ್ರದೊಳಗ ಯಾರು ದಿಕ್ಕಿಲ್ಲ ರಣರಂಗದೊಳಗ ಹದಿನಾರು ಸಾವಿರ ಸತಿಪುತ್ರದೊಳಗ ಯಾರು ದಿಕ್ಕಿಲ್ಲ ರಣರಂಗದೊಳಗ ಪ್ರಾಣ ಕೊಟ್ಟನೋ ಬ್ಯಾಡರ ಕೈಯಾಗ ಸುಖ ಎಲ್ಲ
ಮರ್ತದು ಮ್ಯಾಲ ಸುಖ ಎಲ್ಲರಿಗೆಲ್ಲಾಯಿತವ್ವ ತುಂಬ್ಯಾದ ಮರ್ತದು ಮ್ಯಾಲ ತಾ ಮಾಡಿದ ಪಾಪ ತಾಗಳೆಯಬೇಕ ತಾ ಮಾಡಿದ ಪಾಪ ತಾಗಳೆಯಬೇಕ ಶಿವನ ಮ್ಯಾಲಕ ಸಿಟ್ಟಾಗಬೇಕ ಸುಖ ಎಲ್ಲರಿಗೆಲ್ಲಾಯಿತವ್ವ ದುಃಖ ತುಂಬ್ಯಾದ ಮರ್ತದ ಮ್ಯಾಲ ದುಃಖ ತುಂಬ್ಯಾದ ಮರ್ತದ ಮ್ಯಾಲ ದುಃಖ ತುಂಬ್ಯಾದ ದುಃಖ ತುಂಬ್ಯಾದ ದುಃಖ ತುಂಬ್ಯಾದ ಮರ್ತದ ಮ್ಯಾಲ ಜಯ ಮಂಗಲಂ ಜಯ ಜನ್ಮ ಪಾರ್ವತಿ ಶಿವ ಹರ ಹರ ಮಹಾದೇವ ಸದ್ಗುರು ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ ಜಯ ಸದ್ಗುರು ಘೋಳೇಶ್ವರ ಮಹಾರಾಜ ಕಿ ಜಯ ಅವಧೂತ ಒಡೆಯರು ಮತ್ತು ಸಂಖ್ಯಾದೇವಿ ತಮ್ಮ ಜೀವನದಲ್ಲಿ ಇರತಕ್ಕಂಥ ಬಡತನದ ದುಃಖಗಳನ್ನು ಸಹಿಸಿಕೊಂಡು ತಮ್ಮ ಪ್ರೀತಿಯ ಪುತ್ರನಾದ ಗುರಪ್ಪ ಒಡೆಯರನ್ನು ಪಾಲನ ಪೋಷಣ ಜೋಪಾನವನ್ನು ಮಾಡುತ್ತಾ ಪ್ರಪಂಚದಲ್ಲಿ ಬದುಕುತ್ತಾ ಇರುವಾಗ ಹುಟ್ಟಿದ ಗುರಪ್ಪ ಒಡೆಯರು 15 ದಿವಸದ ಮೇಲೆ ಆತನ ತಾಯಿಯಾದಂಥ ಶಂಖಾದೇವಿಗೆ ಸ್ವಲ್ಪ ಜ್ವರ ಬ್ಯಾನಿ ಬ್ಯಾಸರ ಉದ್ಭವ ಆಗಿ ಎಲ್ಲ ಪ್ರಯತ್ನ ಮಾಡಿ ವೈದ್ಯರಿಂದ ಔಷಧ ಉಪಚಾರ ಮಾಡಿದರು. ಶಾಣ್ಯ ಸಂತರ ಕಡೆ ಒಯ್ದು ಉಪಚಾರ ಮಾಡಿದ್ರು. ಏನು ಮಾಡಿದ್ರು ಕೂಡ ತಾಯಿಯಾದ ಶಂಖಾದೇವಿಯ ಜಡ ಏನು ಬಂದಿತ್ತಲ್ಲ ಕಡಿಮೆ ಆಗಲಿಲ್ಲ. ಈ ಒಂದು ಸ್ಥಿತಿಗತಿ ಒಳಗೆ ಇರುವಾಗ ಕರ್ಮ ಧರ್ಮ ಸಂಯೋಗದಿಂದ ಶಂಖಾದೇವಿ ಆಕಸ್ಮಿಕವಾಗಿ ಮರಣವನ್ನು ಹೊಂದಿದ್ದಳು. ತಾಯಿ ಶಂಖಾದೇವಿಯ ಮರಣವನ್ನು ಹೊಂದಿದಾಗ ಶಿರವಳ ಗ್ರಾಮದ ಎಲ್ಲ ಒಡೆಯರಿಗೂ ಎಲ್ಲ ಸದ್ಭಕ್ತರಿಗೂ ದುಃಖದ ಸಾಗರದಲ್ಲಿ ಮುಣಗದಂಗೈತ್ರಿ. ಯಾಕಂತ ಕೇಳಿದ್ರೆ 12 ವರ್ಷದ ಮೇಲೆ ಪುತ್ರ ಸಂತಾನ ಆಯಿತು ಅಂದ ಬಳಿಕ ಸ್ವಲ್ಪ ಸುಖ ಸಮಾಧಾನ ಆದಂಗ ಅನಿಸಿತ್ತು ಎಲ್ಲ ಜನರಿಗೆ. ಆದ್ರೆ ತಾಯಿಯಾದ ಶಂಖಾದೇವಿಯನ್ನು ತೀರಿಕೊಂಡು ಹೋದ ಮೇಲೆ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಣ್ಣವರು ದೊಡ್ಡವರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹುಟ್ಟಿದ ಮಗನಿನ ಜೋಪಾನಿಯನ್ನು ಹ್ಯಾಂಗೆ ಮಾಡೋದು, ಮಗವನ್ನು ಹುಟ್ಟಲಾರದೆ ಇದ್ದರೆ ಬಹಳ ಒಳ್ಳೆಯದಾಗ್ತಿತ್ತು. ಆದ್ರೆ ಪರಮಾತ್ಮ ಹುಟ್ಟಿಸಿ ಆ ಮಗನನ್ನು ನೀನು ಜನ್ಮ ಕೊಟ್ಟು ಆ ಮಗುವಿನಿಗೆ ಪಾಲನ ಪೋಷಣೆ ಮಾಡುವಂತ ಅನ್ನ ನೀರು ಹಾಕಿ ಬೆಳೆಸುವಂತ ನೀ ತಾಯಿಯನ್ನು ಕೊಂದ್ಯಲ್ಲಪ್ಪ ಅಂತ ತಿಳ್ಕೊಂಡು ಎಲ್ಲರೂ ದುಃಖವನ್ನು ಮಾಡ್ತಿದ್ರಲ್ಲಿ. ಆ ಸಮಯದಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಎಲ್ಲ ಊರದ ಗ್ರಾಮದ ಜನರು ಕೂಡಿಕೊಂಡು ದುಃಖದಲ್ಲಿ ಸಹಭಾಗಿಗಳಾದರು. ಆಗಿ ವಿಚಾರವನ್ನು ಮಾಡ್ತಾರೆ. ತಾಯಿಯಾದ ಶಂಖಾದೇವಿಗೆ ಬ್ಯಾನಿ ಬ್ಯಾಸರ ಉರಿ ಎಲ್ಲ ಒಂದು ಜಡ್ಡವನ್ನು ಹತ್ತಿ ಮರಣ ಹೊಂದಿದಳಂದ ಬಳಿಕ ಈಕೆಗೆ ಅಂತ್ಯ ಸಂಸ್ಕಾರ ಮಾಡೋದಿಲ್ಲ, ಈಕೆಗೆ ಅಗ್ನಿ ಸಂಸ್ಕಾರ ಮಾಡಬೇಕಂತ ತಿಳ್ಕೊಂಡು ಎಲ್ಲರೂ ನಿರ್ಧಾರ ಮಾಡಿದ್ರಂತ್ರಿ. ಇರ್ತದ್ರಿ ಸಮಾಜದೊಳಗೆ ಒಂದೊಂದು ಸಂಶಯ ಒಂದೊಂದು ಸಂಕಲ್ಪ ಇರ್ತದೆ. ಭಾಳ ದಿನ ಜಡ ಬಂದದ ಆಕಿ ಕಡಿಮೆ ಆಗಿಲ್ಲ ಅಂದ ಬಳಿಕ ಒಯ್ದು ಮಣ್ಣಿನ ಸಂಸ್ಕಾರ ಮಾಡೋದು ಒಳ್ಳೆಯದಲ್ಲ, ಒಯ್ದು ಅಗ್ನಿ ಸಂಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲ ಗುರು ಹಿರಿಯರು ಮಾತಾಡಿಕೊಂಡು ತಾಯಿಯಾದ ಶಂಖಾದೇವಿಯನ್ನು ಅಗ್ನಿ ಸಂಸ್ಕಾರ ಮಾಡಿದ್ರಂತ್ರಿ. ಎಂಥ ಅದ್ಭುತ ಲೀಲಾ ಇರ್ತದೆ ಸಿದ್ಧರದು.
ಪವಾಡ ಪುರುಷರದಲ್ಲಿ ನಮಗೆ ಈ ಪುರಾಣದಲ್ಲಿ ತಿಳಿಯುತ್ತದೆ. ಆ ಸಂಖ್ಯಾದೇವಿಯನ್ನು ಅಗ್ನಿ ಸಂಸ್ಕಾರ ಮಾಡಿ ಎಲ್ಲ ಜನರು ದುಃಖ ಮಾಡುತ್ತಾ ತಮ್ಮ ತಮ್ಮ ಮನೆಗೆ ಬಂದಿದ್ರಂತ. ಮರು ದಿವಸ ಏನು ಬೋಧಿ ಬೆಳಿಲಿಕ್ಕೆ ಹೋಗ್ತಾರೆ ನೋಡ್ರಿ, ಆ ಬೋಧಿ ಬೆಳಿಲಿಕ್ಕೆ ಹೋಗುವ ಸಮಯದೊಳಗೆ ಬೋಧಿ ಬೆಳೆಯುವಾಗ ಆ ಸಂಖ್ಯಾದೇವಿ ಎಲ್ಲ ಶರೀರವನ್ನು ಅಗ್ನಿಯಲ್ಲಿ ಸುಟ್ಟು ಬೂದಿ ಬೂದಿಯಾಗಿ ಹೋಗಿದ್ದಂತ್ರಿ. ಆದ್ರೆ ಆ ಸಂಖ್ಯಾದೇವಿ ಕೈಯಲ್ಲಿದ್ದಂಥ 5 ಬಳಿಗಳು ಮತ್ತು ಸೇರಿದ 5 ನೆಲಿಗೆಗಳು ಹಂಗೆ ಇದ್ದು ಅಂತ ನೋಡ್ರಿ. ಎಂಥ ಅದ್ಭುತ ಲೀಲಾ ಅದ ನೋಡ್ರಿ. ಈ ಒಂದು ಅದ್ಭುತವಾದ ಪವಾಡ ಸಂಖ್ಯಾದೇವಿಯ ಸೀರೆ ನೆಲೆಗೆ ಸುಟ್ಟಿಲ್ಲ, 5 ಹಂಗೆ ಉಳ್ದಾವ, ಕೈಯಲ್ಲಿ 5 ಬಳಿ ಹಂಗೆ ಅದಾವ ಅಂದ ಬಳಿಕ ಇವರು ಸಾಮಾನ್ಯ ಪುರುಷರಲ್ಲ, ದೈವೀಯ ಪುರುಷರನ್ನು ತಿಳ್ಕೊಂಡು ಎಲ್ಲ ಜನರು ಮಾತಾಡ್ತಿದ್ರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಹುಟ್ಟಿದ ಗುರಾಪ ಒಡೆಯರನ್ನು ತಂದೆಯಾದಂಥ ಅವಧೂತ ಒಡೆಯರು ತಮ್ಮ ಕೈಲಿ ಆದಷ್ಟು ಅವ್ರು ಏನು ಮಾಡ್ತಿದ್ರು ಅಂತ ಕೇಳಿದ್ರೆ ಅವ್ರದ್ದು ಎಲ್ಲ ಆಗು ಹೋಗುಗಳನ್ನು ನೋಡ್ತಿದ್ರು. ಅವರು ಮನೆಯಾಗ ಬಂದಾಗ ನೀರು ಕುಡಿಸ್ತಿದ್ರು. ಎಲ್ಲಿದ್ದರೆ ನೆರ ಮನೆ ಅಂತಂದು ಹಾಲು ತಂದು ಹಾಲು ಕುಡಿಸ್ತಿದ್ರು. ಮತ್ತು ಕೆಲ್ಸಿಗೆ ಹೋಗ್ಬೇಕಲ್ರಿ, ಕೆಲ್ಸಿಗೆ ಹೋಲಾರ್ದೆ ಪ್ರಪಂಚ ಮನೆ ನಡೆಯಂಗಿಲ್ಲ. ಅಂಥ ಒಂದು ಸ್ಥಿತಿ ಒಳಗಿರುವಾಗ ಆ ಒಂದು ಗುರಪ್ಪ ಒಡೆಯರದು ಸತ್ಯಪ್ಪ ಪಾಂಡ್ರೆ ಅಂತ ತಿಳ್ಕೊಂಡು ಮಾಮ ಇದ್ದಂತ್ರಿ. ಅವರು ಕೂಡ ಸತ್ಯಪ್ಪ ಏನು ಮಾಡಿದ್ರು ಅಂತ ಕೇಳಿದ್ರೆ ಈ ಒಡೆಯರ ದುಃಖದಲ್ಲಿ ಪೂರ್ಣ ಆರಭಾರ ಹಿಡ್ಕೊಂಡು ಇಂಥ ಒಂದು ಶಿಶುವಿಗೆ ನಮ್ಮ ತಂಗಿ ಆದಂಥ ಸಂಖ್ಯಾದೇವಿ ಜನ್ಮ ಕೊಟ್ಟು ತೀರಿಕೊಂಡು ಹೋಗ್ಯಾಳಂದ ಬಳಿಕ ನನ್ನ ಕೈಲಿ ಆದಷ್ಟು ನಾ ಅವನ ಜೋಪಾನ ಮಾಡಬೇಕು, ಅವನಿಗೆ ಎಲ್ಲ ನೋಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ತಂದೆಯಾದ ಅವಧೂತ ಒಡೆಯರು ಅವರು ಕೆಲಸಿಗೆ ಹೋದಾಗ ಸತ್ಯಪ್ಪ ಅವ್ರು ಏನು ಮಾಡ್ತಿರು ಅಂತ ಕೇಳಿದ್ರೆ ಆ ಕೂಸಿಗೆ ತಂದು ಹಾಲನ್ನು ಕುಡಿಸ್ತಿದ್ರು, ಏನರೇ ಪದಾರ್ಥ ತಿಲ್ಲ ಕೊಡ್ತಿದ್ರು. ಅವನಿಗೆಲ್ಲ ಮೈ ತೊಳೆಯೋದು, ಬಟ್ಟೆ ಉಡಿಸೋದು. ಒಂದು ತಾಯಿ ಮಗುವನ್ನು ಯಾವ ರೀತಿಯಿಂದ ನೋಡಿಕೊಂಡು ಹೋಗ್ತಾಳಲ್ಲ ಅದೇ ರೀತಿಯಾಗಿ ಆ ಒಂದು ಸತ್ಯಪ್ಪ ಮಾಮ ಅವರು ಜೋಪಾನ ಮಾಡ್ಕೊಂತ ನಡೆದರು. ಆ ಒಂದು ಸ್ಥಿತಿ ಒಳಗಿದ್ದಾಗ ಸದ್ಗುರುವಿನ ಆಶೀರ್ವಾದ, ಅಮೋಕ್ಷ ದೇಶದ ಕೃಪಾ ಆಶೀರ್ವಾದ ಇರುವುದರಿಂದ ದೇವತಾ ರೀತಿಯೆಲ್ಲ ಕೋಣ ಮಾರಿ ಭಗವಂತನ ಆಶೀರ್ವಾದ ಇತ್ತು, ಪರಮಾತ್ಮನ ಕೃಪಾ ಇತ್ತು ಅಂದ್ರೆ ಅವರಿಗೆ ಅಲ್ಲಿ ಏನೂ ದುಃಖ ಆಗೋದಿಲ್ಲ. ಶಸ್ತ್ರಾಸ್ತ್ರದಲ್ಲಿ ಕಡಿಯುವುದಿಲ್ಲ, ಗಾಳಿಯಲ್ಲಿ ಹಾರೋದಿಲ್ಲ, ನೀರಿನ ಒಳಗೆ ಮುಣುಗೋದಿಲ್ಲ, ಬೆಂಕಿ ಒಳಗೆ ಸುಡುವುದಿಲ್ಲ. ಆ ಭಗವಂತನ ಕೃಪಾ ದೃಷ್ಟಿ ಆಯಿತು ಅಂದ್ರೆ ಇವರಿಂದ ಏನೂ ಪ್ರಯೋಜನ ಅಲ್ಲಿ ಆಗೋದಿಲ್ಲ. ದೇವ ನಾಹಿ ತಾರೀತೆಲ್ಲ ಡುಕ್ಕರ್ ಮಾರಿ ಅಂತ ಹೇಳ್ತಾರೆ. ಆ ಭಗವಂತನ ಕೃಪಾ ನಮಗಿರಲಿಲ್ಲ ಆತಂದ್ರೆ, ಸದ್ಗುರುನಾಥನ ಆಶೀರ್ವಾದ ನಮಗಿರಲಿಲ್ಲ ಆತಂದ್ರೆ ಒಂದು ಪ್ರಾಣಿ ಒಂದು ಊರು ಸುತ್ತ ತಿರುಗಾಡೋದೇನು ವರ ಅನ್ನುವಂಥದ್ದೇನು ಪ್ರಾಣಿ ಅದಲ್ಲ, ಅದು ಬಂದು ಹೈದ್ರೂ ಬಿದ್ದು ಸತ್ತು ಹೋಗ್ತಾರತ್ರಿ. ಹೇಳೋ ತಾತ್ಪರ್ಯ ಏನದ ಅಂತ ಕೇಳಿದ್ರೆ ಗುರಪ್ಪ ಒಡೆಯರಿಗೆ ಜೋಪಾನ ಮಾಡುವಂಥ ತಾಯಿ ಹೋಗಿಬಿಟ್ಲು, ತಂದಿಗೆ ಕೆಲಸಕ್ಕೆ ಹೋಗಲಾರ್ದೆ ನಡೆಯಂಗಿಲ್ಲ. ಮತ್ತು ಪುರುಷ ಇವ ಮಾಮ ಎಷ್ಟು ವ್ಯವಸ್ಥೆ ಮಾಡವ್ರಿ, ಆದಷ್ಟು ನಿಮಿತ್ತ ಮಾತ್ರ ವ್ಯವಹಾರಿಕ ದೃಷ್ಟಿಯಲ್ಲಿ ಯಾರೂ ನೋಡ್ರದೆ ಬಿಟ್ರಂದ್ರೆ ಪರದೇಶ ಆಗ್ತದ ಮಗ ಅಂತ ತಿಳ್ಕೊಂಡು ವ್ಯವಹಾರಿಕ ಅನುಸಾರವಾಗಿ ಆದಷ್ಟು ಅವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಆ ಕೂಸಿನನ್ನು ನೋಡ್ತಿದ್ರು. ಆದ್ರೆ ಇವ್ರಕ್ಕಿಂತನೂ ಮ್ಯಾಗ ಭಗವಂತ ಏನು ಪರಮಾತ್ಮ ಇದ್ದ, ಸದ್ಗುರು ಸೋಮಲಿಂಗೇಶ್ವರ ಅಮೋಘ ಸಿದ್ದೇಶ್ವರರದು ಆಶೀರ್ವಾದ ಬಲದಿಂದ ಆ ಗುರಪ್ಪ ಒಡೆಯರಿಗೆ ವಯಸ್ಸು ಬೆಳಿಲಿಕ್ಕೆ ಪ್ರಾರಂಭ ಆಗಿತ್ತು. ಯಾವ ರೋಗ ಇಲ್ಲ, ಜಡ ಬ್ಯಾನಿ ಬ್ಯಾಸರಿಲ್ಲ, ಅಳೋದಿಲ್ಲ, ಕರೆಯೋದಿಲ್ಲ. ಯಾವಾಗಲೂ ಆ ಒಂದು ಶಿಶುವ ಗುರಪ್ಪ ಒಡೆಯರು ನಗುತ್ತಾ ಬೆಳೆಯುತ್ತಾ ಅವ್ರು ಏನಾದರು ಅಂತ ಕೇಳಿದ್ರೆ 6-7 ವರ್ಷನ ಒಂದು ಹುಡುಗಾಗಿ
ನೆರಮನೆಯಲ್ಲಿ ಇದ್ದಂಥ ಗಂಡ ಮಕ್ಕಳ ಜೊತೆ ಅಂಗಳದಲ್ಲಿ ಬಂದು ಆಟ ಆಡ್ತಿದ್ರು, ಹಾರಾಡ್ತಿದ್ರು, ಓಡಾಡ್ತಿದ್ರು. ಇದೆಲ್ಲ ನೋಡಿ ಆ ಸತ್ಯಪ್ಪ ಮೊಮ್ಮಗಾಗಲಿ ಆತನ ತಂದೆ ಆದ ಅವಧೂತ್ ಒಡೆಯರಿಗಾಗಲಿ ಸಮಾಧಾನ ಶಾಂತಿ ಅನ್ನಿಸ್ತಿತ್ತು. ಮಗ ಕೈ ಬಿಟ್ಟ, ಆಡ್ಲಿಕ್ಕೆ ಚಾಲು ಮಾಡ್ದ, ಓಡಾಡಕ್ಕೆ ಚಾಲು ಮಾಡ್ದ. 6-7 ವರ್ಷದ ನಾವು ಆಗ್ಯಾನಂದ ಬಳಕಿನ ಮುಂದೆ ಅವನವ ಹ್ಯಾಂಗನು ಬದುಕ್ತಾನ ಅನ್ನುವಂಥ ಧೈರ್ಯ ಎಲ್ಲರಿಗೆ ಬಂದಿತ್ತು. ಆ ಸಮಯದೊಳಗೆ ಏನೆಲ್ಲ ನೆರಮನೆ ಹೊರಮನೆಯಲ್ಲಿದ್ದಂಥ ಗಂಡ ಮಕ್ಕಳು ಜೊತೆ ಆಟ ಆಡ್ತಿದ್ರಲ್ಲ, ಗೊರಪ್ಪ ಒಡೆಯರು ಕೂಡಿಕೊಂಡು ಆನಂದದಿಂದ ಆಡ್ತಿದ್ರು. ಅವರು ಓಡಾಡ್ತಿದ್ರು, ಅಂಗಳದೊಳಗೆ ಎಲ್ಲರೂ ನಕ್ಕು ನರದಾಡ್ತಿದ್ರು. ಹಿಂಗಿದ್ರೂ ಕೂಡ ಗುರಪ್ಪ ಒಡೆಯರದು ಆಂತರಿಕವಾಗಿರತಕ್ಕಂಥ ಲಕ್ಷ್ಯ ಮನೋಭಾವನೆ ಏನದಲ್ಲ, ಅದು ಶೀಲಿ ಸಿದ್ಧನ ಕಡೆ, ಶಾವರ ಸಿದ್ಧನ ಕಡೆ ಸದಾ ಕಾಲದಲ್ಲಿ ಹರಿತಿತ್ತು. ಅಮೋಘ ಸಿದ್ಧನ ನಾಮಸ್ಮರಣೆ ಮಾಡ್ತಿದ್ರು. ಅವ್ರ ಅಂತರಾತ್ಮದಲ್ಲಿ, ಅವ್ರ ಅಂತರಾತ್ಮದಲ್ಲಿ ಯಾರ ಚಿಂತನೆ ನಡೆದದ, ಅವ್ರು ಯಾರನ್ನು ನೆನೆದು ಅವರು ಬದುಕಿ ಅವರು ಬಾಳಲುಗ್ತಾರೆ ಅನ್ನೋದು ಮಹಿಮಾ ಅವರಿಗೆ ಗುರುತ ಹೊರತು ಮತ್ತಿನ್ನು ಉಳಿದ ಹೊರಗಿನ ಜನರಿಗೆ ಏನೂ ಗುರುತಿಲ್ರಿ. ಅದು ಏನೋ ಹಾಲು ಹಾಕ್ಲತ್ತಾರ, ಯಾರ ತಿರ್ಲಕ್ಕ ಉಳ್ಳು ಕುಳ್ಳುತ್ತಾರ, ಮಗ ಬದುಕಿದ ದೊಡ್ಡವ ಆಗ್ಲತ್ತಾನ, ಹಿಂಗೆ ತಿಳ್ಕೊಂಡಾರ್ರಿ ಎಲ್ಲ ಜನರು. ಆದರೆ ಅವತಾರಿಕ ಪುರುಷ, ಮಹಿಮಾ ಪುರುಷ ಘೋಳೇಶ್ವರ ಮಹಾರಾಜರು ಗುರಪ್ಪ ಒಡೆಯರೇನು ಹುಟ್ಟಿ ಬಂದಿದ್ರಲ್ಲ, ಅವರು ಹುಟ್ಟುವಾಗಿ ಎಲ್ಲ ಜ್ಞಾನವನ್ನು ಪಡ್ಕೊಂಡು ಬಂದಿದ್ದರು, ಎಲ್ಲ ವೈರಾಗ್ಯವನ್ನು ಭಕ್ತಿಯನ್ನು ಪಡ್ಕೊಂಡು ಬಂದಿದ್ದರು. ಅವ್ರಿಗೆ ಎಲ್ಲಿ ಶಾಲೆ ಒಳಗೆ ಹೋಗಿ ಕಲಿಯೋ ಅವಶ್ಯಕತೆನೇ ಬರಲಿಲ್ಲ. ಅಂಥ ಒಂದು ಮಹಿಮಾ ಪುರುಷರಾಗಿ ಹುಡುಗರ ಜೊತೆ ಆಡ್ಕೋತಿದ್ದಾಗ ಅವರ ಅಂತರ್ಮನ ಎಲ್ಲಿ ಹರಿಲಿತ್ತದ ಅನ್ನೋದು ತಂದೆಗೂ ಗುರುತಾಗಲಿಲ್ಲ, ಅವ್ರ ಮಾವನಾದಂಥ ಸತ್ಯಪ್ಪಗೂ ಗುರುತಾಗಲಿಲ್ಲ, ನೆರೆ ಹೊರೆಯವರಿಗೂ ಗುರುತಾಗಲಿಲ್ಲ. ಅವಾಗ ಅವರು ಏನು ಆಡ್ತಿದ್ರು ಅಂತ ಕೇಳಿದ್ರೆ, ಸಂಸ್ಕಾರ ನಮ್ಮಲ್ಲಿ ಹ್ಯಾಂಗಿರ್ತದೆ ಹಾಗೆ ಮನೆಯಲ್ಲಿ ಮಕ್ಕಳು ಆಡ್ತವ್ರಿ, ಮಕ್ಕಳು ಬೆಳೀತವ. ಅವರು ನಮ್ಮಲ್ಲಿದ್ದದು ಏನು ಸ್ವಭಾವ ಅದ, ನಮ್ಮದು ಏನು ಭಾವನೆಗಳದಾವಲ್ಲ, ಅದೇ ಭಾವನಾ ನಮ್ಮ ಮಕ್ಕಳಲ್ಲಿ ಬರ್ತಾವೆ, ಅದೇ ಸಂಸ್ಕಾರ ಮಕ್ಕಳಲ್ಲಿ ಮೂಡ್ತಾವಂತ್ರಿ. ಅದಕ್ಕೆ ಮನೆಯೊಳಗೆ ತಾಯಿ ತಂದಿದ ಸಂಸ್ಕಾರ ಬಹಳ ಒಳ್ಳೇದಿರಬೇಕು. ತಾಯಿ ತಂದಿದ ಸಂಸ್ಕಾರನೇ ಮುಂದಿನ ನಮ್ಮ ಮಕ್ಕಳಿಗೆ ಏನು ಮಾಡ್ತಾವ ಅಂತ ಕೇಳಿದ್ರೆ ದಾರಿ ದೀಪ ಆಗ್ತಾವೆ. ಹಂಗೆ ಸಂಕಾದೇವಿ ಮತ್ತು ಅವಧೂತ್ ಒಡೆಯರು ಏನು ಪುಣ್ಯ ಪುರುಷರಿದ್ದರು, ಧರ್ಮವಂತರಿದ್ದರು, ಯಾವಾಗಲೂ ಸಿದ್ಧಿ ಪುರುಷರ ಸೇವೆಯನ್ನು ಮಾಡುತ್ತಾ ಬಂದಿರಲ್ಲ, ಅದೇ ಒಂದು ಸೇವಾ, ಅದೇ ಒಂದು ನಾಮಸ್ಮರಣೆ ಭಾವ ಅವರಲ್ಲಿ ಗೊರಪ್ಪ ಒಡೆಯರಲ್ಲಿ ಮೂಡಿತ್ತು. ಕಲಿಸ್ಲಾರ್ದನೆ ಮೂಡುತ್ತಿರೋದು, ಕಲಸದ ಹತ್ತಂಗಿಲ್ರಿ. ಅದಕ್ಕೆ ಸಂಸ್ಕಾರಜನ್ಯ ಗುಣ ಏನದ ಅದಾವಲ್ರಿ, ಅವಕ್ಕೆ ಕಲಿ ಅನ್ನೋದು ಹತ್ತಂಗಿಲ್ಲ, ತಾನೇ ಬರ್ತಾವ್ರಿ ಅವು. ಒಂದು ಊರೊಳಗೆ 2 ದಂಪತಿಗಳಿದ್ರು ರೀ. ಒಂದು ಊರೊಳಗೆ 2 ದಂಪತಿ ಇದ್ದರು. ಆದ್ರೆ ಬಕುಳು ಸಿರಿ ಸಂಪತ್ತಿ ಗಳಿಸಿರೋರು. ಹ್ಯಾಂಗೆ ಗಳಿಸಿರೋ ಅಂತ ಕೇಳಿದ್ರೆ ಕಳತನ ಮಾಡಿ ಗಳಿಸಿರಂತ್ರಿ ಅವರು. ಹೆಣ್ತಿದನು ಕಳತನ ಮಾಡೋ ಕೆಲಸ, ಗಂಡನೂ ಕಳತನ ಮಾಡೋ ಕೆಲಸ. ಹಿಂಗೆ ಕಳತನ ಮಾಡಿ 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 ಅಪಾರ ಧನ ಗಳಿಸಿದ್ರು, ಹೊಲ ಮನೆ ಗಳಿಸಿದ್ರು, ಏನು ಬೇಕಾದೆಲ್ಲ ಐಶ್ವರ್ಯ ಗಳಿಸಿದ್ರು ಅವರು. ಅವಾಗ ಅವ್ರಿಗೇನಾಯ್ತು ಅಂತ ಕೇಳಿದ್ರೆ, ಮುಂದೆ ಒಬ್ಬ ಮಗ ಹುಟ್ಟಿ ಬಂದ. ಹೆಣ್ತಿ ಹೊಟ್ಟಲೆ ಆದಳು, ಬಾಣತನ ಸಮಯ ಶನಿ ಬಂದಿತ್ತು. ಅವಾಗ 9 ತಿಂಗಳ 9 ದಿವಸ ತುಂಬಿದ ಮೇಲೆ ಆ ಕಳ್ಳನ ಹೆಂಡತಿದು ಬಾಣತನ ಪ್ರಸೂತಿ ಸಮಯ ಶನಿ ಬಂದಿತ್ತು. ಅವಾಗ ಏನಾಯಿತು ಅಂತ ಕೇಳಿದ್ರೆ, ಅಕ್ಕಿಗೆ ಹೊಟ್ಟೆ ಕಡತ ಹೆಚ್ಚಾಯಿತು. ಅವಾಗೇನು ಡಾಕ್ಟರ್ಗಳು ಎಲ್ಲರೇ ಇಂಥದ್ದು ಉಪಚಾರ ಏನೂ ಇದೈತಿಲ್ರಿ. ಊರೊಳಗೆ ಏನು ಶಾಣ್ಯರು ಇರ್ತಾರಲ್ಲ, ಸೋಲಿಗೆತ್ತಿ ಅಂತ ತಿಳ್ಕೊಂಡು ಅವರನ್ನೇ ಕರೆದು ತಂದು ತೋರಿಸಿ ಅವ್ರು ಯಥಾ ಪ್ರಕಾರವಾಗಿ ಅದು ಪ್ರಸೂತಿದು ಎಲ್ಲ ಸರಿಯಾಗಿ ನೋಡ್ಕೊಂಡು ಹೋಗ್ತಿದ್ರು ಅವರು. ಅವಾಗ ಏನಾಯ್ತು ಅಂತ ಕೇಳಿದ್ರೆ, ಈಗೀಗ ಹೊಟ್ಟೆ ಕಡತ ಹೆಚ್ಚಾಯಿತು, ಬಾಣತನ ಆಗಲ್ದು. ಅಂಥ ಸಮಯದೊಳಗೆ ಅಲ್ಲಿ ಓಣಿ ಒಳಗಿದ್ದಂಥ ಸೋಲಗೆತ್ತಿ ಕರ್ಕೊಂಡು ಬಂದ್ರಂತ್ರಿ. ಶಾಣ್ಯ ಭಾಳ ಇದ್ದಳು, ಎಲ್ಲ ನೋಡಿ ಹೇಳ್ತಿದ್ದಳು ಆಕೆ, ಇಷ್ಟೇ ಸಮಯದೊಳಗೆ ಈಕಿದ ಬಾಣತನ ಆಗ್ತದೆ, ಏನೂ ದುಃಖ ಆಗಂಗಿಲ್ಲ,
ಎಲ್ಲ ಸುರುಳಿತಾತದ ಹಿಂಗೆ ಹೇಳ್ತಿದ್ದಳ್ರಿ ಆಕಿ. ಕರ್ಕೊಂಡು ಬಂದರು. ಬಂದೊಳಕಿ ಸೂಲ್ಗೆತ್ತಿ ಬಾಣ್ತನ ಎಲ್ಲ ಒಳ್ಳೇದಾಗ್ತಂತ ಹೇಳಿದಳು. ಅವಾಗ ಆಕಿ ಬಾಣ್ತನ ಮಾಡಿಸ್ಕೊಳಕ್ಕೆ ಹೋಗಿ ಕೂತಳ್ರಿ. ಅವಾಗ ಅಲ್ಲಿ ಆಶ್ಚರ್ಯಕಾರಕವಾದಂಥ ಘಟನಾ ಏನು ನಡೀತು ಅಂತ ಕೇಳಿದ್ರೆ, ಆಕಿ ಕೈಯಲ್ಲಿ ಒಂದು ಬಂಗಾರ ಉಂಗುರ ಇತ್ತು ರೀ, ಒಂದು ತೊಲಿದ ಬಂಗಾರ ಉಂಗುರ. ಬಾಣ್ತನ ಯಾವಾಗ ಮಾಡಿಸ್ಕೋತಾಳ ನೋಡ್ರಿ, ಆವಾಗ ಆ ತಾಯಿ ಉದರದಿಂದ ಹುಟ್ಟೋದಂಥ ಶಿಶು ಏನಿತ್ತಲ್ಲ, ಅದು ಶಿಶು ತಾಯಿ ಉದರದಿಂದ ಹೊರಗೆ ಬರುವಾಗೆ ಆ ಸೂಲಿಗೆತ್ತಿ ಕೈಯಲ್ಲಿ ಏನು ಉಂಗುರ ಇತ್ತಲ್ಲ, ಆ ಉಂಗುರ ಜಕ್ಕೊಂಡು ಬಿಟ್ಟಿತ್ತು ನೋಡ್ರಿ. ಎಷ್ಟು ಪ್ರಭಾವಿತವಾಗಿ ಈ ತಾಯಿ ತಂದೆಯಲ್ಲಿ ಇದ್ದಂಥ ಗುಣ ಆ ಹುಡುಗನಲ್ಲಿ ಬಂದಿರ್ಬೇಕ್ರಿ. ಯಾರು ಕಲಿಸ್ಯಾರ ಹೇಳ್ರಿ? ಆ ಹುಡುಗ ಕಳತನ ಮಾಡಂತಲ್ಲಿ ಯಾರು ಕಲಿಸಿರ್ಬೇಕು? ಯಾರೂ ಹೇಳಿಲ್ಲ, ಕೇಳಿಲ್ಲ. ಆದ್ರೆ ಇವರೇನು ಕಾಯಕ ಮಾಡ್ತಿದ್ರು ನೋಡ್ರಿ ಕಳತನದು. ಕೂತ್ರ ನಿತ್ರ ಮನಗಿದ್ರ ಯಾವಾಗಲೂ ಅವ್ರಿಗೆ ಕಳತನ ಹೆಂಗೆ ಮಾಡಬೇಕು, ನಾವು ಯಾರ ಮನೆಗೆ ಯಾವಾಗ ಹೋದ್ರೆ ನಮಗೆ ಏನು ಸಾಧಿಸ್ತದೆ, ಇದನ್ನೇ ವಿಚಾರ ಏನು ಮಾಡ್ತಿದ್ರಲ್ಲ, ಅದೇ ಗುಣ ಆ ಮಗನಲ್ಲಿ ಮೂಡಿತಂತ್ರಿ. ಆವಾಗ ತಾಯಿ ಆದಂಥ ಸೂಲ್ಗಿತ್ತಿ ಬಣ್ತನ ಮಾಡಿಸ್ಕೊಂಡು ಕೈ ತೊಳ್ಕೊಳಕ್ಕೆ ನೋಡ್ತಾಳೆ, ಕೈಯಾಗ ಉಂಗುರ ಇಲ್ಲ. ನೋಡೋಳು, ಉಂಗುರ ಎಲ್ಲಿ ಅದು, ಉಂಗುರ ಎಲ್ಲಿ ಹೋಗ್ಯದ ಅನ್ನೋದಾಗ ಅದು ಹುಡುಗ ಹಿಂಗೆ ಮುಟ್ಟಿಗೆ ಮಾಡಿ ಹಿಡಿದಿತ್ತು ಒತ್ತಿ ಕೈಯಾಗ. ಮುಟ್ಟಿಗೆ ಮಾಡಿ ಹಿಡಿದಿತ್ತು, ತೆರೆದು ನೋಡತ್ತಾನ ಕೈಯಾಗ ಬಂಗಾರ ಉಂಗುರ. ಅವಾಗ ಆಕಿ ಕೇಳಿದಳು, ನೀವು ಏನು ಕೆಲಸ ಮಾಡ್ತೀರಿ ಅಂತ ಕೇಳಿದಳತ್ತಕಿ. ತಾಯಿ ಸೂಲಿಗಿತ್ತು ಏನು ಬಂದಿಳಲ್ಲ, ಆಕಿ ಕೇಳಿದಳತ್ತ, ನೀವು ಕೆಲಸ ಏನು ಮಾಡ್ತೀರಿ? ಅವಾಗ ಹೇಳಿದ್ರು ಅವರು, ನಾವು ಕಳತನ ಮಾಡ್ತೇವೆ ಒಂದು. ಅದು ಹುಡುಗನ ಬಳಿ ತೋರಿಸಿಕೊಟ್ಟಿತ್ತು ಅಂತ ನೋಡ್ರಿ. ಹಂಗೆ ಅವಧೂತ ಒಡೆಯರು ಸಂಖ್ಯಾದೇವಿಯ ಕಾರ್ಯ ಅವ್ರ ಕೆಲಸ ಹ್ಯಾಂಗಿತ್ತು ಅಂತ ಕೇಳಿದ್ರೆ, ಹಗಲಿರುಳು ಭಗವಂತನ ಚಿಂತನ, ಶಿವಯೋಗಿ ಅಮೋಕ್ಷಸಿದ್ದೇಶ್ವರರ ಧ್ಯಾನ ಮತ್ತು ತಮ್ಮ ಪ್ರಪಂಚದಲ್ಲಿ ಕಾಯಕ ಮಾಡಿ ಕೈಲಾಸ ನೋಡಬೇಕನ್ನುವಂಥ ಉದ್ದೇಶವರಲ್ಲಿತ್ತಲ್ಲ, ಅದೇ ಭಾವನ ಗುರಪ್ಪ ಒಡೆಯರಲ್ಲಿ ಮೂಡಿತ್ತು. ಎಲ್ಲ ಜೊತೆಯರಲ್ಲಿದ್ದಂಥ ಹುಡುಗರನ್ನು, 10 ಹುಡುಗರನ್ನು ಜೊತೆಯಲ್ಲಿ ಕೂಡಿಸಿಕೊಂಡು ಅವ್ರು ಏನು ಮಾಡ್ತಿರೋ ಅಂತ ಕೇಳಿದ್ರೆ, ಸಣ್ಣದೊಂದು ಕಟ್ಟಿಗೆದೊಂದು ಪಲ್ಲಕ್ಕಿ ಮಾಡ್ತಿರಂತ್ರಿ. ಆಡುವಾಗಿ ಅವರು ಬಾಲ್ಯದಲ್ಲೇ ಇದು ಸಂಸ್ಕಾರ ನಡೀತ್ರಿ, ಬಾಲ್ಯ ಲೀಲೆಗಳತ್ತರ ಇದಕ್ಕೆ. ಅಂದ್ರೆ ಮುಂದೆ ದೊಡ್ಡವಾಗಿ ವಯಸ್ಸಿಗೆ ಬಂದು ಯೌವನದಲ್ಲಿ ಅವ್ರ ಜೀವನದಲ್ಲಿ ಏನು ಮಾಡೋರು ಅದಾರಲ್ಲ, ಅದು ಸಣ್ಣ ವಯಸ್ಸಿನಲ್ಲಿದ್ದಾಗ ಬಾಲಕರಲ್ಲಿ ಅದು ತೋರಿಸಿಕೊಡ್ತದತ್ರ ಚಿನ್ನ. ಮುಂದೆ ಇವ ಇದೇ ಆಗ್ತಾನೆ, ಇದೇ ಮಾಡ್ತಾನೆ ಇವ ಕೆಲಸ ನಂಗೆ. ಅವಾಗ ಗುರಪ್ಪ ಒಡೆಯರು ಕಟ್ಟಿಗೆಯಿಂದ ಪಲ್ಲಕ್ಕಿ ಮಾಡಿ, ಪಲ್ಲಕ್ಕಿ ಒಂದು ದಂಡಿಗೆ ಕಟ್ಟಿ, ಅದರ ಒಳಗೊಂದು ಸಣ್ಣ ಕಲ್ಲಿಂದು ಮೂರ್ತಿ ಅಂತ ತಿಳ್ಕೊಂಡು ದೇವರಿಟ್ಟು, ಎಲ್ಲ ಇದು ಏನು ನಾವೆಲ್ಲರೂ ದೊಡ್ಡವ್ರು ಏನು ಮಾಡ್ತೀವಲ್ಲ, ಪಲ್ಲಕ್ಕಿ ಇದು ಹೊರೋದು, ಓಡಾಡೋದು, ಕಾಲು ಬೀಳೋದು, ನೀರು ಹಾಕೋದು, ಇದೆಲ್ಲ ನಾವು ದೊಡ್ಡವ್ರು ಯಾವ ರೀತಿಯಿಂದ ಮಾಡ್ತೀವಲ್ಲ, ಅದೇ ಆಟ ಪಾಠಗಳನ್ನು ತನ್ನ ಗೆಳೆಯರನ್ನು ಕರ್ಕೊಂಡು ಗುರಪ್ಪ ಒಡೆಯರು ಓಣಿಯಲ್ಲಿ ಆಡ್ತಿದ್ರು. ಆಡಿ ಆಡಿ ಆನಂದ ಪಡೆದು ಮತ್ತೆ ಮನೆಗೆ ಬರ್ತಿದ್ರು. ಇದೆಲ್ಲ ನೋಡ್ತಿದ್ರು. ನೋಡಿ ಜನರು ಹತ್ತಿದ್ರು, ಗುರು ಹಿರಿಯರು ತಿಳಿದವ್ರು ಹತ್ತಿದ್ರು. ಎಷ್ಟು ಶಾಣ ಹುಡುಗದನ್ನು ನೋಡ್ರಿ. ಸೇಮ್ ತಾಯಿ ತಂದೆ ಇದ್ದಂಗೆ ಅವ್ರು ಹೆಂಗೆ ದೇವ್ರಿಗೆ ದುಡ್ಕೋತಾರೆ ಹಾಗೆ ಮಾಡ್ತಾನೆ ನೋಡ್ರಿ ಅನ್ನೋರು. ಹೀಗಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಬಾಲ್ಯದ ಆಟಗಳಲ್ಲಿ ಎಲ್ಲ ಜನರ ಮನಸ್ಸನ್ನು ಗೆದ್ದು ಎಲ್ಲರಿಗೆ ಪ್ರೀತಿಗೆ ಪಾತ್ರರಾದಂಥ ಗುರಪ್ಪ ಒಡೆಯರು ಅವರು ಈ ರೀತಿಯಾಗಿ ಅವ್ರದ್ದು ಬಾಲ್ಯ ಲೀಲಾ ಮುಗಿಸಿ ಸ್ವಲ್ಪ ಅವರು 10-12 ವರ್ಷನವರು ವಯಸ್ಸಿಗೆ ಬಂದಿದ್ದರು. ಆ ಸಮಯದಲ್ಲಿ ಅವಧೂತ ಒಡೆಯರು ವಿಚಾರ ಮಾಡ್ತಾರೆ, ಮಗ ಈಗ ಕೈಗೆ ಬಂದಿದ್ದಾನ, ಏನಾದರೂ ಕೆಲಸ ಮಾಡಬೇಕು, ಬಡತನ ಪರಿಸ್ಥಿತಿಯಲ್ಲಿ ನಾ ಸ್ವಲ್ಪ ಕೆಲಸ ಮಾಡಿ ತಂದ, ಮಗ ಜರ ದುಡ್ಡು ತಂದ ಅಂದ್ರೆ ಏನಾರೇ ಮನೆ ಒಳಗೆ ಸಂಸಾರದಾಗ ಅನುಕೂಲ ಆದಿತ್ತು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾರೆ ಅವಧೂತ ಒಡೆಯರು. ವಿಚಾರ ಮಾಡಿ ಮಗನಿಗೆ ಹೇಳಿಲ್ಲ, ಕೇಳಿಲ್ಲ, ಏನೂ ಅವರು ಕೂಡ ವಿಚಾರೇ ಮಾಡಿಲ್ಲ ಅವಧೂತ ಒಡೆಯರು. ಅವರು ಶಿರವಳೆ ಗ್ರಾಮದಲ್ಲಿದ್ದಂಥ ಯಾವ ರಾಚೋಟಪ್ಪ ಸಾವ್ಕಾರರು ಭಾಳ ಶ್ರೀಮಂತರು ಅವಾಗಿನ ಕಾಲದಲ್ಲಿ.
ಎಷ್ಟು 10 ಜನರು ಹೋಗಿ ದುಡಿದ್ರೆ ಅವ್ರ ಹೊಲದಾಗ ಎಲ್ಲ ಜನರು ದಕ್ತಿದ್ರು, ದುಡಿತಿದ್ರು. ಅಂಥ ರಾಚೋಟಪ್ಪ ಸಾವ್ಕಾರ್ನಲ್ಲಿ ನನ್ನೊಂದು ಮಗನಿಗೆ ಕೆಲಸಕ್ಕೆ ಇಡಬೇಕು, ಆದಷ್ಟು ದುಡ್ದ ಎಷ್ಟರೇ ಆ ಸಾವ್ಕಾರ ನನಗೆ ಪಗಾರ ಕೊಟ್ಟಂದ್ರೆ ನನ್ನ ಮನೆಯೊಳಗೆ ಸಂಸಾರದೊಳಗೆ ಅನುಕೂಲ ಆದಿತ್ತು ಅಂತ ತಿಳ್ಕೊಂಡು ರಾಚೋಟಪ್ಪ ಸಾವ್ಕಾರರ ಜೊತೆಯಲ್ಲಿ ಹೋಗಿ ಅವಧೂತ ಒಡೆಯರು ಮಾತಾಡ್ತಾರೆ, ಸಾವ್ಕಾರರೇ, ನನ್ನ ಇದ್ದ ಹೊಟ್ಟಿಲಿ ಹುಟ್ಟಿ ಬಂದಂಥ ಗೊರಪ್ಪನನ್ನು ಅನ್ನ ನೀರ ಕೊಡೋರು ಯಾರಿಲ್ಲ. ಚಿಕ್ಕವ ಇದ್ದಾಗ ತಾಯಿಯಾದ ಸಂಕಾದೇವಿ ತೀರಿಕೊಂಡು ಹೋಗಿದ್ದಾಳೆ. ಏನೋ ಅವರು ಇವರು ಅನ್ನ ನೀರು ಹಾಕಿ ಬೆಳೆಸಿ ದೊಡ್ಡವ್ರು ಮಾಡಿದ್ದಾರೆ. ಈಗ ದುಡ್ಲಿಕ್ಕೆ ಏನಾರೇ ಕೆಲಸ ಮಾಡಂಗವ ನನ್ನ ಮಗ ಬೆಳೆದು ದೊಡ್ಡವಾಗ್ಯಾನ. ಸಾವ್ಕಾರರೇ, ನಿಮ್ಮ ಹೊಲದೊಳಗೆ ದನ ಕರ ಕೈಲಿಕ್ಕೆ ಹಚ್ಚಿರಿ, ಕುರಿ ಮರಿ ಕೈಲಿಕ್ಕೆ ಹಚ್ಚಿರಿ, ಏನಾರೇ ಕೆಲಸ ನನ್ನ ಮಗನ ಕೈಲಿ ಮಾಡಿಸೋರಿ, ಆದ್ರೆ ನನಗೆ 5 ರೂಪಾಯಿಗೆ ಅಡಾಸೇವ 5 ರೂಪಾಯಿ ಕೊಡ್ರಿ ಅಂತ ತಿಳ್ಕೊಂಡು ರಾಚೋಟಪ್ಪ ಸಾವ್ಕಾರರ ಕೈಲಿ ರೊಕ್ಕ ತೊಗೊಂಡು ಬಂದ್ರತ್ರಿ ಅವಧೂತ ಒಡೆಯರು. ಅವಾಗ ಅವಧೂತ ಒಡೆಯರು ರಾಚೋಟಪ್ಪ ಸಾವ್ಕಾರರ ಕಡೆಯಿಂದ 5 ರೂಪಾಯಿಯನ್ನು ತೆಗೆದುಕೊಂಡು ಬಂದ ಮೇಲೆ ತಮ್ಮ ಮಗನಾದಂಥ ಗೊರಪ್ಪ ಒಡೆಯರಿಗೆ ಹೇಳುತ್ತಾರೆ, ಗೊರಪ್ಪ, ನಿನ್ನಿನ ದಿವಸ ನಾನು ಸಾವ್ಕಾರರ ಕಡೆಯಿಂದ 5 ರೂಪಾಯಿಯನ್ನು ತಂದಿದ್ದೇನು, ನೀ ಮಾತ್ರ ಇನ್ನು ಅವರಲ್ಲಿ ಕೆಲಸಕ್ಕೆ ಹೋಗಬೇಕು, ಹೋಗಿ ಅವರು ಸಾವ್ಕಾರರು ಹೇಳ್ದಂಗೆ ಆಳಾಗಿ ದುಡಿಬೇಕು ನೀ ಅಲ್ಲಿ. ಯಾಕಂತ ಕೇಳಿದರೆ ಅವರು ರೊಕ್ಕವನ್ನು ಕೊಟ್ಟಿದ್ದಾರೆ. ಅವ್ರ ಮಾತಿನಂತೆ ನಡೆದು ದುಡಿದು ನೀ ನನ್ನ ಹೆಸರನ್ನು ತರಬೇಕಪ್ಪ ಮಗು ಗೊರಪ್ಪ ಅಂತ ತಿಳ್ಕೊಂಡು ತಂದೆ ಆದಂಥ ಅವಧೂತ ಒಡೆಯರು ಮಗನಿಗೆ ಹೇಳುವಾಗ ಮಗನಿಗೆ ಎಂದಿಲ್ಲದೊಂದು ದುಃಖ ಆಕಾಶವೇ ತನ್ನ ಮೇಲೆ ಕಡದು ಬಿದ್ದಂತೆ ಆಯಿತು ಗೊರಪ್ಪನಿಗೆ. ಯಾಕಂತ ಕೇಳಿದರೆ ನನಗೆ ತಾಯಿ ಇಲ್ಲ, ಅಣ್ಣ ತಮ್ಮರೂ ಇಲ್ಲ, ಇದ್ದ ಒಬ್ಬ ತಂದೆ ನನಗೆ ಕೆಲಸಕ್ಕೆ ಕಳಿಸ್ತಾನಂದ ಬಳಿಕ ನನಗೆ ಬ್ಯಾಡ ಅನ್ನೋರು ಯಾರು? ನನ್ನ ತಾಯಿ ಇದ್ದಿದ್ರೆ, ನನಗೆ ಜನ್ಮ ಕೊಟ್ಟಂಥ ತಾಯಿ ಆದ ಸಂಕಾದೇವಿ ಇಂದಿನ ದಿವಸ ಇದ್ದರೆ ನನಗಿಟ್ಟು ಚಿಕ್ಕ ವಯಸ್ಸಿನಲ್ಲಿ ಕೆಲಸಕ್ಕೆ ಕಳಿಸ್ತಿತ್ತಲ್ಲ ಪರಮಾತ್ಮ. ಸದ್ಗುರು ಸೋಮಲಿಂಗ ಅಂತ ತಿಳ್ಕೊಂಡು ಮನುಷ್ಯನೊಳಗೆ ವಿಚಾರ ಮಾಡ್ತಾರೆ ಗೊರಪ್ಪ ಒಡೆಯರು. ಇದು ಏನು ತಂದಪ್ಪ ಪ್ರಸಂಗ ನಮ್ಮ ಮೇಲೆ? ನನ್ನ ತಾಯವ್ವ ಜಗದ ಜನನೇ ನೀನವ್ವ, ಭೂಮಿ ತೂಕದ ತಾಯಿ ನೀನೆ ನನ್ನ ಹಡೆದವ್ವ. ಓ ನನ್ನ ತಾಯವ್ವ ಜಗ ಜನನಿ ನೀನವ್ವ, ಓ ನನ್ನ ತಾಯವ್ವ ಜಗ ಜನನಿ ನೀನವ್ವ, ಭೂಮಿ ತೂಕದ ತಾಯಿ ನೀನೆ ನನ್ನ ಹಡೆದವ್ವ, ಭೂಮಿ ತೂಕದ ತಾಯಿ ನೀನೆ ನನ್ನ ಹಡೆದವ್ವ. ಓ ನನ್ನ ತಾಯವ್ವ ಒಂಬತ್ತು ತಿಂಗಳ ನನ್ನ ಹೆತ್ತು ಹೊತ್ತು ಹಡದೆ ಯವ್ವ, 9 ತಿಂಗಳ ನನ್ನ ಹೆತ್ತು ಹೊತ್ತು ಹಡದೆ ಯವ್ವ, ನನ್ನ ಹಡೆಯುವಾಗ ನಿನ್ನ ಕಷ್ಟ ಎಷ್ಟು ತಾಯವ್ವ, ನನ್ನ ಹಡೆಯುವಾಗ ನಿನ್ನ ಕಷ್ಟ ಎಷ್ಟು ತಾಯವ್ವ. ಮುದ್ದಾಡಿ ನನ್ನ ಎದಿ ಹಾಲ ಕೊಡಿಸಿ, ಮುದ್ದಾಡಿ ನನ್ನ ಎದಿ ಹಾಲ ಕೊಡಿಸಿ, ಮುದ್ದಿನ ಗಿಳಿಯಂಗ ಸಾಕಿದೆಯವ್ವ. ಓ ನನ್ನ ತಾಯವ್ವ ಜಗ ಜನನಿ ನೀನವ್ವ, ಓ ನನ್ನ ತಾಯವ್ವ ಜಗ ಜನನಿ ನೀನವ್ವ, ಭೂಮಿ
ಹಡೆದವ್ವ ಭೂಮಿ ತೂಕದ ತಾಯಿ ಹೀಗೆ ನನ್ನ ಹಡೆದವ್ವ ಓ ನನ್ನ ತಾಯವ್ವ ನಾನು ಹುಟ್ಟಿದಾಗ ನನ್ನ ತಂದೆ ತಾಯಿ ಸಂಪತ್ತವ್ವ ನಾನು ಹುಟ್ಟಿದಾಗ ನನ್ನ ತಂದೆ ತಾಯಿ ಸಿರಿ ಸಂಪತ್ತವ್ವ ಕಾಣಬರದ ಎಲ್ಲ ಸುಖ ಇಲ್ಲ ಕಂಡೇನವ್ವ ಇದ್ದರ ಇರಬೇಕವ್ವ ನಿನ್ನಂತ ತಾಯವ್ವ ಇದ್ದರ ಇರಬೇಕವ್ವ ನಿನ್ನಂತ ತಾಯವ್ವ ಮಗನ ಮೇಲೆ ಮಮತೆಯಲ್ಲಿ ಸ್ವರ್ಗವಾಸಿಯಾದವ್ವ ಮಗನ ವೇಳೆ ಮಮತೆಯಲ್ಲಿ ಸ್ವರ್ಗವಾಸಿಯಾದವ್ವ ತಾಳಿಕೋಟಿ ಮಾಸ್ತರ ತಾಯಿನ ಕುರಿತು ತಾಳಿಕೋಟಿ ಮಾಸ್ತರ ತಾಯಿನ ಕುರಿತು ಅನುಭವದ ಹಾಡ ಬರದಿರನವ್ವ ಓ ನನ್ನ ತಾಯವ್ವ ಜಗಜನನಿ ನೀನವ್ವ ಓ ನನ್ನ ತಾಯವ್ವ ಜಗಜನನಿ ನೀನವ್ವ ಭೂಮಿ ತೂಕದ ತಾಯಿ ನೀನೆ ನನ್ನ ಹಡೆದವ್ವ ಭೂಮಿ ತೂಕದ ತಾಯಿ ಭೂಮಿ ತೂಕದ ತಾಯಿ ಭೂಮಿ ತೂಕದ ತಾಯಿ ನೀನೆ ನನ್ನ ಹಡೆದವ್ವ ಜಯ ಮಂಗಲಂ ಜೈ ನಮಃ ಪಾರ್ವದೇವತೆ ಶಿವ ಹರ ಹರ ಮಹಾದೇವ ಜಗದ್ಗುರು ಸೋಮಲಿಂಗೇಶ್ವರ महाराज की सद्गुरु घुलेश्वर महाराज की जय ಅವಧೂತ ಒಡೆಯರು ತನ್ನ ಮಗನಾಗಿರತಕ್ಕಂಥ ಗುರಪ್ಪ ಒಡೆಯರಿಗೆ ಮನೆಯಲ್ಲಿ ಕುಂಡ್ರಿಸಿ ಎಲ್ಲ ವೃತ್ತಾಂತವನ್ನು ತಿಳಿಸಿದಾಗ ಗುರಪ್ಪ ಒಡೆಯರ ಮನಸ್ಸಿನಲ್ಲಿ ದುಃಖ ಒಂದು ಭಯ ಉತ್ಪನ್ನ ಆಗಿ ವಿಚಾರ ಮಾಡುತ್ತಾರೆ ಗುರಪ್ಪ ಒಡೆಯರು ಅಮೋಘ ಸಿದ್ದೇಶ್ವರನೇ ಸದ್ಗುರು ಸೋಮಲಿಂಗೇಶ್ವರರೇ ಇಂದಿನ ದಿವಸ ನನ್ನ ಹಡದ ತಾಯಿ ಇದ್ದಿದ್ರೆ ಈ ಒಂದು ಕೆಲಸಕ್ಕೆ ನನ್ನನ್ನು ಕಳಿಸ್ತಿತ್ತಿಲ್ಲ ಅಂತ ತಿಳ್ಕೊಂಡು ಗುರುಬಾಳರು ವಿಚಾರ ಮಾಡ್ತಾರೆ ಎಲ್ಲ ತನ್ನ ಮನಸ್ಸಿನಲ್ಲೇ ವಿಚಾರವನ್ನು ಮಾಡ್ತಾರೆ ಗುರುಬಾಳರು ಯಾಕಂತ ಕೇಳಿದ್ರೆ ಹೇಳಲಿಕ್ಕೆ ತಾಯಿ ಇಲ್ಲ ಮತ್ತೊಬ್ಬರನ್ನು ಹೇಳುವಾಗ ಯಾರು ಕೇಳೋರಿಲ್ಲ ಅಂದ ಬಳಿಕ ಯಾರನ್ನು ಹೇಳಬೇಕು ಅಂತ ಕೇಳಿದ್ರೆ ತನ್ನ ಮನಸ್ಸಿಗೆ ತಾನು ವಿಚಾರ ಮಾಡ್ತಾನೆ ಹೇ ಸದ್ಗುರು ಸೋಮಲಿಂಗೇಶ್ವರ ಜೀವನದಲ್ಲಿ ಹುಟ್ಟಿ ಬಂದ ಬಳಿಕ ವ್ಯಾವಹಾರಿಕವಾಗಿ ತಂದೆಯ ಮಾತನ್ನು ಕೇಳುವ ಕರ್ತವ್ಯ ಮಗಂದದ ಗುರುವಿನ ಮಾತನ್ನು ಕೇಳಿ ನಡೆಯುವುದು ಶಿಷ್ಯನ ಕರ್ತವ್ಯದ ದೇವರ ಆಜ್ಞೆಯಲ್ಲಿ ನಡೆಯುವುದು ಭಕ್ತರ ಕರ್ತವ್ಯದ ಅಂದ ಬಳಿಕ ನಾನು ಹುಟ್ಟಿ ಬಂದ ಮೇಲೆ ನನ್ನ ತಂದೆಯಾದಂಥ ಅವಧೂತ ಒಡೆಯರು ನನ್ನನ್ನು ರಾಚೋಟಪ್ಪ ಸಾಹುಕಾರರ ಮನೆಯಲ್ಲಿ ಕೆಲಸಕ್ಕಿಟ್ಟಿದ್ದಾರಂದ ಬಳಿಕ ನಾನು ಆ ಕರ್ತವ್ಯ ಮಾಡಬೇಕಂತ ತಿಳ್ಕೊಂಡು ನಿರ್ಧಾರವನ್ನು ಮಾಡುತ್ತಾರೆ ಮನಸ್ಸಿನಲ್ಲಿ ಗುರಪ್ಪ ಒಡೆಯರು ವಿಚಾರ ಮಾಡ್ತಾರೆ ಇದೆಲ್ಲ ಮಾಯದ ಪ್ರಪಂಚ ಬಹಿರಂಗದ ಸಂಸಾರ ಇದು ಹೊಲ ಮನೆ ಏನದಲ್ಲ ಇದು ನಮ್ಮ ಕಣ್ಣಿನಲ್ಲಿ ಕಾಣಿಸ್ತದೆ ಇದೆಲ್ಲ ಯಾರಲ್ಲಿ ಜ್ಞಾನದ ಅವರಿಗಿದು ಜಗತ್ತೇ ಕಾಣಿಸೋದಿಲ್ಲ ಯಾರಲ್ಲಿ ಅಜ್ಞಾನದ ಅವರಿಗಿದೆಲ್ಲ ಜಗತ್ತ ಇದು ಹೊಲ ಮನೆ ರೊಕ್ಕ ರೂಪಾಯಿ ಕಾಣಿಸ್ತದೆ ರೀ ಅದಕ್ಕೆ ಮಹಾತ್ಮರು ಸಂತರು ಶರಣರು ಹೇಳ್ಕೊಂಡು ಬಂದರು ವಿಷಮ ಸಂಸಾರ ಇದು ಕನಸಂದರಿ ಅಂದರು ಅವರು ವಿಷಮ ಸಂಸಾರ ಇದು ಕನಸಿನಂತೆ ಅದರ ಇದು
ಹೆಂಡ್ರು ಮಕ್ಕಳು ಹೊಲ ಮನೆ ಎಲ್ಲ ದನ ಕರ ಇದು ಭೋಗ ಐಶ್ವರ್ಯ ಏನದಲ್ಲ ಇದು ಕನಸಿನಂತೆ ಅದಂತ್ರಿ. ವೇದಾಂತ ಶಾಸ್ತ್ರದಲ್ಲಿ ಹೇಳ್ತಾರೆ, ಸ್ವಲ್ಪ ಚಿಂತನೆ ಮಾಡಿರಿ, ನೀವು ವಿಚಾರ ಮಾಡಿರಿ. ಇಲ್ಲಿ ಕನಸು ಬೀಳಾರ್ದವ್ರು ಯಾರೂ ಇಲ್ಲರಿ. ಎಲ್ಲರಿಗೆ ಒಂದಿಲ್ಲ ಒಂದು ಕನಸು ಬಿದ್ದದ, ದಿನಾನೂ ಬೀಳ್ತಾವೆ ಕನಸು. ಕನಸಿನಾಗ ರಾಜ ಆಗಿರ್ತೇವೆ, ಮಹಾರಾಜ ಆಗಿರ್ತೇವೆ. ಕನಸಿನಾಗ ಏನೇನೋ ಎಲ್ಲ ಕೆಲಸ ನಾವು ಮಾಡ್ತಿರ್ತೇವೆ ರೀ. ಮತ್ತು ಎದ್ದು ಕೂತ ಮ್ಯಾಗ ಏನಿರ್ತದೆ ರೀ, ಏನೂ ಇರಂಗಿಲ್ಲ. ಕನಸನಾಗ ಜಗಳಾಡ್ತೇವೆ, ಹೊಡೆದಾಡ್ತೇವೆ, ಕಚ್ಚಾಡ್ತೇವೆ. ಎದ್ದು ಕೂತ ಮ್ಯಾಗ ಏನೂ ಇರಂಗಿಲ್ಲ. ಜಾಗೃತ ಅವಸ್ಥೆಯಲ್ಲಿ ಏನೂ ಇರಂಗಿಲ್ಲ. ಕನಸಿನಲ್ಲಿ ಎಲ್ಲ ನಮಗೆ ಏನು ಬೇಕಾದೆಲ್ಲ ತೋರ್ತದೆ. ಜಾಗ್ರ ಆದಾಗ ಹೆಂಗೆ ನಮ್ಗೆ ಕನಸು ಸುಳ್ಳದಲ್ಲ, ಹಂಗೆ ನಾವಿಲ್ಲಿ ಜ್ಞಾನ ಪಡ್ಕೊಂಡಾಗ ಈಗ ನಾವೆಲ್ಲರೂ ಜಾಗರ ಇಲ್ಲೇನ್ರಿ ಹಿಂಗೆ ನಮ್ಗೆ ಅನಿಸ್ಬೋದು. ನಮಗೆ ಎಚ್ಚರ ಆಗಿಲ್ಲೇನು ಅಂತಂದ್ರೆ ಇನ್ನೂ ನಾವು ಎಚ್ಚರ ಆಗಿಲ್ಲರಿ. ಎದರಾಗ ಎಚ್ಚರ ಆಗಿಲ್ಲ ಅಂತಂತ ಕೇಳಿದ್ರೆ ಜ್ಞಾನದಲ್ಲಿ ನಮಗೆ ಇನ್ನೂ ಕಣ್ಣು ತೆರೆದಿಲ್ಲ. ಯಾರನ್ನು ಜ್ಞಾನದ ಕಣ್ಣು ತೆರೆದವಲ್ಲ ಅವ್ರಿಗೆ ಇದೆಲ್ಲ ಸುಳ್ಳು ಅನ್ನಿಸ್ತದೆ ರೀ, ಸಂಸಾರ ಸುಳ್ಳು ಅನ್ನಿಸ್ತದೆ. ಜ್ಞಾನಿಯ ದೃಷ್ಟಿಯಲ್ಲಿ ಸಂಸಾರ ಸುಳ್ಳದ, ಜಗತ್ತು ಸುಳ್ಳದ. ಅಜ್ಞಾನಿಯ ದೃಷ್ಟಿಯಲ್ಲಿ ಇದೆಲ್ಲ ಸತ್ಯ ಅದ. ಅದಕ್ಕಂದು ಇದೆಲ್ಲ ಜನ ವ್ಯವಹಾರ ಮಾಡ್ತದೆ ರೀ. ಹಂಗೆ ಗೊರಪ್ಪ ಒಡೆಯರ ದೃಷ್ಟಿಯಲ್ಲಿ ಇದೆಲ್ಲ ಮಿಥ್ಯ ಅನಿಸುತ್ತೀರಿ ಅವರಿಗೆ. ವ್ಯಾವಹಾರಿಕವಾಗಿ ತಂದೆ ಮಾತನ್ನು ಕೇಳಿ ನಡೆದು ನನ್ನ ಹೆಸರು ತರಬೇಕು ಅನ್ನುವಂಥ ಉದ್ದೇಶದಿಂದ ನಿಮಿತ್ತ ಮಾತ್ರ ಅವರು ರಾಚೋಟಪ್ಪ ಸಾವುಕಾರರಲ್ಲಿ ಕೆಲಸಕ್ಕೆ ಹೋಗಿಬಿಟ್ರು. ಆದರೆ ಅಂತರಂಗದಲ್ಲಿ ಸದ್ಗುರು ಸೋಮಲಿಂಗೇಶ್ವರ, ಸದ್ಗುರು ಶೀಲಿಸಿದ್ದೇಶ್ವರ, ಅಮೋಘ ಸಿದ್ದೇಶ್ವರ ಅನ್ನುವಂಥ ನಾಮಸ್ಮರಣೆಯಲ್ಲಿ ಅವರು ಮಗ್ನವಾಗಿರುತ್ತಿದ್ದರು. ಹೊರತಾಗಿ ಈ ಬಾಹ್ಯದಲ್ಲಿ ಹೊಲ ಮನೆ ಗಳಿಸಬೇಕು, ಅಪ್ಪಗನ ಸಂಸಾರ ಬೆಳೆಸಬೇಕು, ಎಲ್ಲನ ಏನರೇ ಮಾಡಿ ದೊಡ್ಡವ ಆಗಬೇಕು ಅನ್ನುವಂಥ ಜ್ಞಾನ ಅವರಿಗಿರಲಿಲ್ಲ. ಅವರು ಜ್ಞಾನ ಪಡ್ಕೊಂಡೇ ಬಂದಿದ್ದರು, ಸತ್ಯದ ಜ್ಞಾನ. ಈ ಜಗತ್ತಿನೊಳಗೆ ಬಂದ ಮ್ಯಾಗ ನಾವು ಏನು ಗಳಿಸ್ಬೇಕಾಗ್ಯದ, ಏನು ಗಳಿಸಿ ಏನು ಬಳಸಿ ಏನು ಉಳಿಸಿ ಹೋಗಬೇಕಾಗ್ಯದ ಅನ್ನೋದು ಅವರಲ್ಲಿ ಅದು ಹುಟ್ಟುವಾಗಿ ಅದು ಜ್ಞಾನ ಪಡ್ಕೊಂಡು ಬಂದಿದ್ದರು. ಅವರು ಲೌಕಿಕ ವ್ಯಾವಹಾರಿಕ ದೃಷ್ಟಿಕೋನದಲ್ಲಿ ಅವ್ರು ಏನು ಮಾಡ್ತಿರು ಅಂತ ಕೇಳಿದ್ರೆ ವ್ಯವಹಾರ ಮಾಡ್ತಿದ್ರು ಅವರು. ಅದಕ್ಕೆ ಸಂತರು ಹೇಳ್ತಾರೆ ನೋಡ್ರಿ, ಮಹಾತ್ಮರು ದಿವ್ಯ ಜ್ಞಾನಿಗಳು ಭಾಳ ಸುಂದರವಾಗಿ ಹೇಳ್ಕೊಂಡು ಬಂದಾರ. ಹುಚ್ಚನಂತೆ ಇರಬೇಕು ಜನರ ಕಣ್ಣಿನಲ್ಲಿ, ಹುಚ್ಚನಂತೆ ಇರಬೇಕು ಜನರ ಕಣ್ಣಿನಲ್ಲಿ, ಎಚ್ಚರ ಇರಬೇಕು ನಡೆ ನುಡಿಗಳಲ್ಲಿ, ಎಚ್ಚರ ಇರಬೇಕು ನಡೆ ನುಡಿಗಳಲ್ಲಿ, ಮನ ಸ್ವಚ್ಛಂದವಾಗಿ ಇರಬೇಕು ಲಿಂಗದಲ್ಲಿ ಅಂತ ಹೇಳ್ಕೊಂಡು ಬಂದರು ಅವರು. ಎಷ್ಟು ಬಹು ಸುಂದರವಾದಂಥ ವಿಶಾಲವಾದಂಥ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ ನೋಡ್ರಿ. ಜನರ ಕಣ್ಣಿನಲ್ಲಿ ಹುಚ್ಚನಂತೆ ತೋರಿದ್ರೂ ಕೂಡ ನಡೆ ನುಡಿಗಳಲ್ಲಿ ಮಾತಾಡುವಾಗ ಕುಂಡ್ರುವಾಗ ಎಲ್ಲ ಬೇಕಲ್ರಿ. ವ್ಯವಹಾರ ಜೀವನದೊಳಗೆ ಮಾಡೋದ್ರ ಬಳಿಕ ಯಾರ ಜೊತೆ ಹೆಂಗೆ ಮಾತಾಡಬೇಕು, ಎಲ್ಲಿ ಹೆಂಗೆ ಕುಂಡಿರ್ಬೇಕು, ಇದೆಲ್ಲ ನಮಗೆ ವ್ಯವಹಾರ ಜ್ಞಾನ ಬೇಕಲ್ರಿ. ಅದಕ್ಕೆ ಹೇಳ್ತಾರವರು, ಎಚ್ಚರ ಇರಬೇಕು ನಡೆ ನುಡಿಗಳಲ್ಲಿ. ನಾವು ಯಾರಿಗೆ ಭೀ ಮನಸ್ಸಿಗೆ ಬಂದಂಗೆ ಮನಸ್ಸಿಗೆ ನೋವು ಆಗಂಗೆ ನಾವು ಯಾರಿಗೆ ಮಾತಾಡಬಾರ್ದು ರೀ. ನಿಂದಿಸಿ ನುಡಿಯುವಂಥ ಪಾಪ ಮತ್ತೊಂದು ಯಾವುದು ಇಲ್ಲ ಅಂತ ಹೇಳ್ತಾರೆ ರೀ ಜಗತ್ತದೊಳಗೆ. ಒಬ್ಬರ ಮನಸ್ಸಿಗೆ ನೋವು ಆಗಂಗೆ ಮಾತಾಡೋದು, ಒಬ್ಬರಿಗೆ ನಿಂದಿಸಿ ಮಾತಾಡೋದು, ಇದು ಏನದಲ್ಲ, ಇದು ಮಹಾಪಾತಕದ. ಇದರಂಥ ದೊಡ್ಡ ಪಾಪೆ ಮತ್ತೊಂದು ಯಾವುದಿಲ್ಲ ಅಂತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಈ ನಡೆ ನುಡಿಗಳಲ್ಲಿ ಮಾತಾಡೋದರಲ್ಲಿ ನಾವು ಹೆಂಗಿರಬೇಕು ಅಂತ ಕೇಳಿದ್ರೆ ಜಾಗೃತವಾಗಿರಬೇಕು. ಮನಸ್ಸ ಸ್ವಚ್ಛಂದವಾಗಿ ಲಿಂಗದಲ್ಲಿ ಪರಮಾತ್ಮನಲ್ಲಿ ಸದ್ಗುರುನಾಥ ಘೋಳೇಶ್ವರ ಮಹಾರಾಜರಲ್ಲಿ ನಮ್ಮ ಮನಸ್ಸು ಸ್ವಚ್ಛಂದವಾಗಿರಬೇಕು. ಯಾವ ಕಲ್ಮಶ, ಯಾವ ವೈರ್ಯ, ಯಾವುದು ಮತ್ಸರ ನಮ್ಮ ಮನಸ್ಸಿನೊಳಗೆ ತುಂಬಿರಬಾರದು ರೀ. ಅದು ನಮಗೆ ಫಲ ಕೊಡ್ತದೆ, ಅದು ನಮಗೆ ಸತ್ಸಂಗ ಪ್ರಯೋಜನ ಆಗ್ತದಂತ್ರಿ. ಹಂಗೆ ಘೋಳೇಶ್ವರ ಮಹಾರಾಜರು ಇದೆಲ್ಲ ನಿಯಮ ನಿಷ್ಠೆದೊಳಗೆ ಅವರು ತುಂಬಿಟ್ಟು ತುಳುಕ್ತಿದ್ರು. ಅವರು ಗೊರಪ್ಪ ಒಡೆಯರು ಹೋಗಿ ರಾಚೋಟಪ್ಪ ಸಾವುಕಾರರಲ್ಲಿ ತಮ್ಮ ಕಾಯಕ ಚಾಲು ಆಯಿತು. 10 ದನಗಳು, ಆಕಳುಗಳು, ಎಮ್ಮೆಗಳು ಅವರಲ್ಲಿ ತುಂಬಿವ್ರಿ ಮನೆಯಲ್ಲಿ. ಮುಂಜಾನೆ ಎದ್ದುಗಳಂದೆ ಸ್ನಾನ ಸಂಧ್ಯಾ ಮಾಡಿಸಿ 1-2 ರೊಟ್ಟಿ ಉಣಿಸಿ ಆ ದನಗಳು ಹೊಡ್ಕೊಂಡು ಹೊಲಕ್ಕೆ ಹಚ್ತಾರಂತ್ರಿ ಗೊರಪ್ಪ ಒಡೆಯರಿಗೆ. ಕಟ್ಟಿಗೆ ಒಂದು ಕೈ ಒಳಗೆ ಉದ್ದ ಕಟ್ಟಿಗೆ ಹಿಡಿಯೋದು, ಆ ದನ ಕರ ಹೊಡ್ಕೊಂಡು ಹೋಗಿಬಿಡೋದು.
ಹೋಗಿ ಮೈಸ್ಕೊಂಡು ಬರೋ ಕೆಲಸ ಆ ರಾಚೋಟಪ್ಪ ಸಾವ್ಕಾರು ಅವ್ರಿಗೆ ಒಪ್ಪಿಸಿದ್ರು. ಅಲ್ಲಿ ಆ ದನ ಕರಗಳನ್ನು ಕೈಲಿಕ್ಕೆ ಹೋಗುವಾಗ ಗುರಪ್ಪ ಒಡೆಯರು ಏನು ಮಾಡ್ತಿರೋ ಅಂತ ಕೇಳಿದ್ರೆ, ದನ ಕರಗಳು ಹೊಡ್ಕೊಂಡು ಒಯ್ದು ಒಂದು ಜಾಗಿಗೆ ರೋಡ್ ದಂಡೆಗೆ ಬಿಡ್ತಿದ್ರು. ಅವರು ಕೂತು ಅಮೋಕ್ಷದ್ದನ್ನು ಧ್ಯಾನ ಮಾಡ್ತಿದ್ರು. ಅವರು ಯಾವಾಗಲೂ ಪರಮಾತ್ಮನ ನಾಮಸ್ಮರಣೆ ತನ್ಲೀನವಾಗಿರುತ್ತಿದ್ದರು ಅವರು. ಅವಾಗ ದನ ಕರ ಎಲ್ಲಿ ಹೋದು ಎಲ್ಲಿ ಬಂದು ಯಾರು ಹೊಲ್ದಾಗ ಹೋಗಿ ಬೆಳೆ ತಿಂದು ಏನೂ ಖೋನಿಲ್ರಿ ಅವರಿಗೆ. ಅಷ್ಟು ಒಂದು ಅವರು ಸ್ಥಿತಪ್ರಜ್ಞರಾಗಿ ಅವರು ಧ್ಯೇಯ ಭಾನವನ್ನೆಲ್ಲ ತರಕಾರಿನ ಎಲ್ಲಿ ಬಂದಿದೆ, ಎದಕ್ಕೆ ಬಂದಿದೆ, ಎಲ್ಲಿ ಕೂತಿದ ಅನ್ನುವಂಥದ್ದು ಅವರಿಗೆ ಧ್ಯೇಯದ ಪ್ರಜ್ಞೆ ಇಲ್ಲದೇ ಅವರು ಸಮಾಧಿ ಸ್ಥಿತಿ ಒಳಗೆ ಹೋಗಿ ಏನು ಮಾಡ್ತಿರು ಅಂತ ಕೇಳಿದ್ರೆ, ಖಿಲ್ಲಾರಗಳನ್ನು ಕೈತಿದ್ರು, ದನ ಕರಗಳನ್ನು ಕೈತಿದ್ರು. ಅವಾಗ ದನ ಕರ ಅಲ್ಲಿದ್ದಂಥ ಜನರ ಬೆಳೆಯಲ್ಲಿ ಹೊಕ್ಕಾಗ ಜನರದು ಜೋಳ ಆಗಲಿ ಗೋಧಿ ಆಗಲಿ ಬೆಳೆ ತಿಂದಾಗ ಸಿಟ್ಟು ಯಾರಿಗೆ ಬರಂಗಿಲ್ಲ ರೀ. ಇವರೇನು ಲಗೆ ಮಹಾತ್ಮರು ಕಾಣಿಸಿಲ್ಲ ಜನರಿಗೆ. ಅವರು ಹುಚ್ಚರಂತೆ ಒಂದು ಸಾಮಾನ್ಯ ಮನುಷ್ಯರಂತೆ ಸಂಚಾರ ಮಾಡ್ತಿದ್ರು, ತಿರುಗಾಡ್ತಿದ್ರು. ಅವರು ಜ್ಞಾನಿಗಳು ಹ್ಯಾಂಗಿದ್ರು ಚಂದ ಹತ್ರಿ. ಅವರು ಜ್ಞಾನಿ ಎಲ್ಲಿ ಭೀ ಹ್ಯಾಂಗೆ ಭೀ ಇದ್ರೆ ಚಂದೇ ಹತ್ರಿ. ಹಂಗೆ ಘೋಳೇಶ್ವರ ಮಹಾರಾಜರು ಇಷ್ಟು ದಿವ್ಯ ಜ್ಞಾನಿಗಳದಾರ. ಭವಿಷ್ಯದಲ್ಲಿ ಇಂಥ ಮಹಾತ್ಮ ಆಗೋರದಾರ. ಈಗಾದರೂ ಕೂಡ ಇವರಲ್ಲಿ ಇಂಥ ಶಕ್ತಿ ಮುಣಿಗ್ಯದ ಅನ್ನೋದು ಯಾವ ಜನರಿಗೆ ಏನು ಖೂನೋದು ಹೇಳ್ರಿ. ದನ ಕೈ ಹುಡುಗದನ್ನ ಹಿಂಗೆ ತಿಳಿಯೋರಲ್ರಿ, ಇದೇ ದೃಷ್ಟಿಯಲ್ಲಿ ನೋಡೋರಲ್ರಿ. ಯಾರ್ಯಾರು ದೃಷ್ಟಿ ಅಂತೆ ಅವರವರ ದೇವ, ಜಸೆ ಭಾವ ತಸೆ ದೇವ ಅಂದಂಗೆ. ನಮ್ಮ ಭಾವ ಹೆಂಗಿರ್ತದಲ್ರಿ ಹಾಗೆ ನಮ್ಮ ದೇವರು ಇರ್ತಾನೆ. ಹಂಗೆ ಘೋಳೇಶ್ವರ ಮಹಾರಾಜರು ಗುರಪ್ಪ ಒಡೆಯರು ದನ ಕೈಯುವಾಗ ಜನರ ಮಂದಿ ಬೆಳೆಯಲ್ಲಿ ದನ ಹೊಕ್ಕಾಗ ಅವರು ಬೈಲಿಕ್ಕೆ ಚಾಲು ಮಾಡಿದ್ರು, ಹೊಡ್ಲಿಕ್ಕೆ ಚಾಲು ಮಾಡಿದ್ರು. ಕೇಳ್ತಿದ್ರು, ದನ ಕೈಲಿಕ್ಕೆ ಬಂದಿದೆಪ್ಪ ನೀ, ಹಿಂಗೆ ಕೈತಾರೆ ಅನ್ನೋ ದನ, ಇಲ್ಲಿ ದನ ಬಿಟ್ಟಿದ್ದು ಎಲ್ಲಿ ಹೋಗ್ಯಾವ ನೋಡು, ಹೋಗಿ ಎಲ್ಲ ಬೆಳೆ ತಿಂದವ ಅಂದಾಗ ಅವರು ಸ್ವಲ್ಪ ಅವ್ರ ಅವಸ್ಥೆ ಬಿಟ್ಟು ಜಾಗೃತದಲ್ಲಿ ಬರ್ತಿದ್ರು. ಅವರು ಅವಾಗ ಅವ್ರಿಗೆ ಸ್ವಲ್ಪ ತಿಳಿಲಿಕ್ಕೆ ಪ್ರಾರಂಭ ಆಗ್ತಿತ್ತು, ಪ್ರಜ್ಞೆ ಬರ್ತಿತ್ತು. ಅವಾಗ ಇದು ಸ್ಥಿತಿಗತಿ ಯಾರಿಗೆ ಖೂನಾಗಲಿಲ್ಲ. ಒಂದು ದಿನ ಹೋಯ್ತು, 2 ದಿನ ಹೋಯ್ತು, 4-5 ದಿನ ಹೋದ್ರೂ ಕೂಡ ಹಿಂಗೆ ನಡೀತೀರಿ. ಅವ್ರದ್ದು ಕಾಯಕ್ಕೇನದ ಅದೇ ನಡೀತು. ಅವಾಗ ಜನರದು ಸಾವ್ಕಾರ ಮನೆಗೆ ಅವಧೂತ ಒಡೆಯರ ಮನೆಗೆ ಬರ್ಲುತ್ತಾರೆ, ಹೇಳೋದು ಕೇಳೋದು, ಏನಪ್ಪ ನಿನ್ನ ಹುಡುಗ ನೋಡು ಎಲ್ಲ ದನ ಕರ ಮಾಯಿಸ್ತಾನ, ಚಂದ ಕೆಲಸ ಮಾಡಂಗಿಲ್ಲ, ಲಕ್ಷ್ಯ ಇಲ್ಲ ಅಂದು ಇವ್ರಿಗೆ ಅವಧೂತ ಒಡೆಯರಿಗೆ ಹೇಳೋರು ಬೇರೆ. ಹೋಗಿ ಆ ಕಡೆ ಸಾವ್ಕಾರರಿಗೆ ಹೋಗಿ ಅವ್ರು ನೀನು ನೋಡು ನಿನ್ನ ಮನುಷ್ಯ ಎಂಥದ್ದು ಇಟ್ಕೊಂಡಿದ್ದಿ, ಏನು ಕೆಲ್ಸಿಗೆ ಬರಂಗಿಲ್ಲ, ದನ ಕರ ಚಂದ ಕೈಯಂಗಿಲ್ಲ, ಎಲ್ಲ ಬೆಳೆ ತಿನ್ನಿಸ್ತಾನ, ಹಿಂಗೆ ಮಾಡ್ತಾರೆ, ದನ ಕೈತಾರೆ ಅಂದು ಅವರು ಹೋಗಿ ಸಾವ್ಕಾರಿಗೆ ಹೇಳೋ ಜನರು ಬೇರೆ ರೀ. ಹಿಂಗಿರುವಾಗ ಅಮೋಕ್ಷಿದ್ದನ ಆಶೀರ್ವಾದ, ಸದ್ಗುರು ಸೋಮಲಿಂಗೇಶ್ವರ ಕೃಪಾಶಕ್ತಿ ಉದ್ಭವ ಆಗ ಸಮಯ ಬತ್ತು. ಘೋಳೇಶ್ವರ ಮಹಾರಾಜರದು ಬೆಳಕ, ಘೋಳೇಶ್ವರ ಮಹಾರಾಜರಲ್ಲಿ ಎಲ್ಲ ಜಗಕ್ಕೆ ತಿಳಿಯುವಂಥ ಸಮೀಪದಲ್ಲಿ ಬಂದಾಗ ಹ್ಯಾಂಗೆ ಕತ್ತಲೆಯನ್ನು ಹೋಗಿ ಸೂರ್ಯ ಹೊರಡುವ ಸಮಯದೊಳಗೆ ಸ್ವಲ್ಪ ಬೆಳಕು ಹಂಗೆ ಬೀಳ್ತದೆ ನೋಡ್ರಿ. ಹಂಗೆ ಎಲ್ಲರಿಗೂ ಸ್ವಲ್ಪ ಬೆಳಕು ಚಾಲು ಆಯಿತು. ಸೂರ್ಯ ಹೊಂಟ ಕೂಡಲೇ ಹೆಂಗೆ ಜಗ ಬೆಳಗುತ್ತದೆ, ಒಮ್ಮೆ ಜಗತ್ತದಂದು ಎಲ್ಲ ನಮ್ಮ ಕಣ್ಣಿಗೆ ತೋರ್ತದಲ್ಲ, ಹಂಗೆ ಘೋಳೇಶ್ವರ ಮಹಾರಾಜರಲ್ಲಿ ಐಕ್ಯವಾಗಿರತಕ್ಕಂಥ ಜ್ಞಾನದ ಜ್ಯೋತಿ, ಅವರಲ್ಲಿ ಮುಳುಗಿದಂಥ ಸೂರ್ಯ ಕಿರಣದ ಜ್ಯೋತಿ ಹೊರಗೆ ಬೀಳುವಂಥ ಸಮಯ ಬಂದಾಗ ಅವಧೂತ ಒಡೆಯರಿಗೆ ಅದೇ ರಾತ್ರಿ ಒಂದು ಕನಸನ್ನು ಬೀಳ್ತದೆ ರೀ. ಏನು ಕನಸು ಬೀಳ್ತದೆ ಅಂತ ಕೇಳಿದರೆ, ಅಮೋಕ್ಷದ್ದನೇ ಸಾಕ್ಷಾತ್ ಹೋಗಿ ಕನಸಿನೊಳಗೆ ಆಕಾಶವಾಣಿ ಮಾತಾಡ್ದಂಗೆ ಆಗ್ತದೆ ಅವರಿಗೆ. ಆಕಾಶವಾಣಿಯಲ್ಲಿ ಮಾತಾಡ್ದಂಗೆ ಆಗ್ತದೆ ಅವಧೂತ ಒಡೆಯರಿಗೆ. ಅವಧೂತ ಒಡೆಯರೇ, ನಿಮ್ಮ ಹೊಟ್ಟಿದಿಂದ ಹುಟ್ಟಿದಂಥ ಮಗನಿಗೆ ನಮ್ಮ ಸೇವಾಕ್ಕೆ ಕೊಡಬೇಕಂತ ನಾನು ನಿನಗೆ ಮೊದಲೇ ಹೇಳಿದ್ದೀನಿ. ನೀ ಎನ್ನ ಸ್ಥಿತಿ ನಿನ್ನ ವಿಚಾರ ಎಲ್ಲಿದಪ್ಪ? ಮಗ ಬೆಳೆದು ದೊಡ್ಡವಾಗಿದ್ದಾನ, ಲೋಕದ ಜ್ಯೋತಿಯಾಗಿ ಬೆಳಗಿ ಲೋಕದ ಕಲ್ಯಾಣ ಮಾಡುವಂಥ ಮಗನನ್ನು ನೀ ನಿನ್ನ ಮನೆಯಲ್ಲಿ ಇಟ್ಕೊಂಡು ಕೂತಿ ಅಂದ್ರೆ ಮುಂದೆ ಜೀವನದ ಉದ್ಧಾರ ಹೆಂಗಾಗೋದು, ಜಗತ್ತು ಕಲ್ಯಾಣ ಹೆಂಗಾಗೋದು, ಜಗತ್ತಕ್ಕೆ ಜ್ಞಾನದ ಜ್ಯೋತಿಯಾಗಿ
ಯಾವಾಗ ಬೆಳಗಬೇಕಪ್ಪ ಅವಧೂತ ಒಡೆಯರೇ ಅಂದು ಹಿಂಗೆ ಆಕಾಶವಾಣಿ ಇದ್ದರು ಅವರ ಕನಸಿನ ಒಳಗೆ. ಅವಾಗ ಸ್ವಲ್ಪ ಅವರಿಗೆ ಎಚ್ಚರ ಆಯಿತು. ನೋಡ್ತಾರೆ ಎಲ್ಲಿ ಯಾರೂ ಇಲ್ಲ, ಶಾಂತವಾದಂಥ ವಾತಾವರಣ. ಅವಧೂತ ಒಡೆಯರಿಗೆಲ್ಲ ನೆನಪು ಬತ್ತವರಿಗೆ. ಆಹಾ, ನನ್ನ ಹೊಟ್ಟಿದಿಂದ ಹುಟ್ಟಿದಂಥ ಮಗುವನ್ನು ನಾನು ದೇಶ ಸೇವಾ ಅಂದರೆ ಈಶ್ವರ ಸೇವಾದ, ಜನರ ಸೇವಾ ಅಂದ್ರೆ ಜನಾರ್ದನ ಸೇವಾದಂಥ ಮಹಾತ್ಮರು ಜ್ಞಾನಿಗಳು ಹೇಳ್ಕೊಂಡು ಬಂದರೆ, ಅಂಥ ಒಂದು ನನ್ನ ಹೊಟ್ಟಿದಿಂದ ಹುಟ್ಟಿದಂಥ ಮಗನನ್ನು ನಾನು ಜನದ ಕಲ್ಯಾಣದ ಸಲುವಾಗಿ, ಲೋಕದ ಉದ್ಧಾರದ ಸಲುವಾಗಿ ಬಿಡಲಾರ್ದೇ ನನ್ನ ಕಲ್ಯಾಣ ಮಾಡ್ಕೋಬೇಕು, ನಂದೇ ಉದ್ಧಾರ ಮಾಡ್ಕೋಬೇಕು, ನಾನೇ ಏನಾರೇ ಆಗಬೇಕು ಅನ್ನುವಂಥ ವಿಚಾರದೊಳಗೆ ಬಿದ್ದಲ್ಲ. ನನ್ನಂಥ ಅಜ್ಞಾನ, ನನ್ನಂಥ ಪಾಮರ ಮತ್ತಾರಾದಾರ ಅಂತ ತಿಳ್ಕೊಂಡು ಅವಧೂತ ಒಡೆಯರು ನಿರ್ಧಾರ ಮಾಡ್ತಾರೆ. ನಾಳೆಗೆ ನನ್ನ ಮಗನನ್ನು ಮನೆಗೆ ಕರ್ಕೊಂಡು ಬರಬೇಕಂತ ವಿಚಾರ ಮಾಡ್ತಾರೆ. ಎದ್ದು ಕೂತ ಮೇಲೆ ರೀ ಅದೇ ಸಮಯದಲ್ಲಿ ಅದೇ ರಾತ್ರಿಯಲ್ಲಿ ರಾಚೋಟಪ್ ಸಾವ್ಕಾರರು ಕೂಡ ಕನಸು ಬೀಳ್ತದಂತ್ರಿ. ಹೆಂಗಿರ್ತದೆ ನೋಡ್ರಿ ಮಹಿಮಾ. ಸಿದ್ಧರ ಲೀಲಾ, ಧರ್ಮರ ಮಹಿಮಾ, ಯೋಗಿ ಪುರುಷರ ಲೀಲಾ ಇದು ಯಾರಿಗೂ ನೆಲಕಿಲ್ರಿ. ಇದು ಯಾರಿಗೂ ತಿಳಿದಿಲ್ಲ, ಆದ್ಮೇಲೆ ತಿಳಿತದಂತ್ರಿ. ಸಿದ್ಧರ ವಾಕ್ಯ ಹೆಂಗದಂತ ಕೇಳಿದ್ರೆ ಆಗಿ ಹೋದ ಮೇಲೆ ತಿಳಿತದ ರೀ, ಮಾತಾಡದ ಮೇಲೆ ಏನೂ ತಿಳಿಯಂಗಿಲ್ಲ ಅಂತ್ರಿ. ಅಂಥ ಒಂದು ಅದ್ಭುತ ಶಕ್ತಿ ಉಳ್ಳಂಥ ಮಹಿಮಾ ಪುರುಷರದು ಲೀಲಾ ಯಾರಿಗೂ ತಿಳಿಯಂಗಿಲ್ಲ ಅಂದಂತೆ ರಾಚಟಪ್ ಸಾವ್ಕಾರಿಗೆ ಹೋಗಿ ಕನಸು ಬಿತ್ತು. ದೊಡ್ಡ ಸರಪಾಗಿ ಅವ್ರ ಕನಸಿನ ಮುಂದೆ ಬಂದು ಹಿಂಗೆ ನಿತ್ತಂಗೆ ಐತ್ರಿ. ಅವರಿಗೆ ಹಾವೇ ಮಾತಾಡ್ದಂಗೆ ಆದಿತ್ರಿ ಅವರಿಗೆ. ಏನಪ್ಪ ಸಾವ್ಕಾರ, ನಿನ್ನ ಮನೆಯೊಳಗೆ ಜೀತಿದ್ದಂಥ ಬಾಲಕ ಗುರುಬಾಳ ಅವ ಸಾಮಾನ್ಯ ಮನುಷ್ಯ ಅಲ್ಲ, ಸಾಮಾನ್ಯ ಹುಡುಗವ ಅಲ್ಲ. ನಿನ್ನ ಕಣ್ಣಿಗೆ ಅವ ಸಾಮಾನ್ಯ ಒಂದು ಅವಧೂತ ಒಡೆಯರದು ಮಗ ಆಗಿ ಕಾಣಿಸಿದ್ರು ಕೂಡ ಅವ ದೇವಾವತಾರಿ ಪುರುಷದನ. ಅವ ಜಗತ್ತಕ್ಕೆ ಒಂದು ಜಗತ್ ಪುತ್ರಾಗಿ ಜಗದ ಕಲ್ಯಾಣ ಮಾಡುವಂಥ ಮಹಾನ್ ಪುರುಷದನಪ್ಪ. ಅಂಥವನಿಗೆ ನೀ ಇದು ಕೆಲಸ ಹಚ್ಚಬೇಡ ಅಂತ ತಿಳ್ಕೊಂಡು ಆ ರಾಚೋಟಪ್ ಸಾವ್ಕಾರಿಗೂ ಕನಸಿನೊಳಗೆ ಅದೇ ದಿನ ಕನಸು ಬಿತ್ತರಿ. ಕನಸು ಬಿದ್ದಾಗ ಅವರು ಕೂಡ ಎಚ್ಚರಾಗಿ ಎದ್ದುಕೊಂಡಿರ್ತಾರೆ. ರಾಚೋಟಪ್ ಸಾವ್ಕಾರ 12 ಸಮಯದಲ್ಲಿ ತಮ್ಮ ಮನೆಯಲ್ಲಿ ಎದ್ದು ಕೂತು ವಿಚಾರವನ್ನು ಮಾಡ್ತಾರೆ. ಅವಧೂತ ಒಡೆಯರು ತಮ್ಮ ಮನೆಯಲ್ಲಿ 12 ಸಮಯದಲ್ಲಿ ಎದ್ದು ಕೂತು ವಿಚಾರ ಮಾಡ್ತಾರೆ. ನನ್ನ ಮಗನಾದಂಥ ಗುರುಬಾಳನನ್ನು ನಾನು ಮರದಿನ ಕರ್ಕೊಂಡು ಬರಬೇಕಂತ ಇವ್ರು ವಿಚಾರ ಮಾಡ್ತಾರೆ. ಇಂಥ ಒಂದು ಲೋಕಕ್ಕೆ ಜ್ಯೋತಿಯಾಗಿ ಬೆಳಗುವಂಥ ಧರ್ಮಾತ್ಮನನ್ನು ನಾನು ನನ್ನ ದನಕರಗಳನ್ನು ಹೆಂಡಿ ಕಸವನ್ನು ಮಾಡ್ಲಿಕ್ಕೆ ಹಚ್ತೀನಿ ಅಂದ್ರೆ ನಾ ಯಾವ ಪಾಪದಲ್ಲಿ ಹೋತೇನೋ, ನನಗೆ ಭಗವಂತನ ಕೃಪಾ ಆಗಲಿಕ್ಕಿಲ್ಲ ಅಂತ ತಿಳ್ಕೊಂಡು ನಾಳೆಗೆ ನಾನು ಇವನನ್ನು ಬಿಡಿಸಿ ಆ ಅವಧೂತ ಒಡೆಯರ ಮಗನಿಗೆ ಅವರನ್ನು ಒಯ್ದು ಮುಟ್ಟಿಸ್ಬೇಕು ಅನ್ನುವಂಥ ವಿಚಾರ ಮಾಡ್ಕೋತ ಕೂತಿದ್ರು ಒಂದೇ ಸಮಯದಲ್ಲಿ. ನೋಡ್ರಿ ಹಂಗೆ ನಡೀತದಲ್ಲ. ಆವಾಗ ಸೂರ್ಯ ಹೊರಡುವ ಸಮಯದಲ್ಲಿ ರಾಚೋಟಪ್ ಸಾವ್ಕಾರರು ಝಾಮಝಳಕ ನೇಮ ನಿಷ್ಠೆ ಮಾಡಿಕೊಂಡು ಹಣೆ ಮೇಲೆ ತ್ರಿಪುಂಟ ಭಸ್ಮವನ್ನು ಹಚ್ಚಿಕೊಂಡು ಭಂಡಾರವನ್ನು ಧರಿಸಿ, ಬಹಳ ಭಂಡಾರ ಮ್ಯಾಗ ಪ್ರೀತಿ ರೀ ಅವರು, ಭಾವ ಭಕ್ತಿ ಅವ್ರದ್ದು ಅಪಾರವಾದಂಥ ಯೋಗಿ ಪುರುಷರ ಮ್ಯಾಗ ಅವ್ರದ್ದು ನೆಂಬಿಗಿತ್ತು. ಅವ್ರು ಯಾವಾಗಲೂ ನಡೆದು ಬಂದು ಅಮೋಕ್ಷದನ್ನು ದರ್ಶನ ಮಾಡಿ ಹೋಗ್ತಿದ್ದರು. ಇಂಥ ಒಂದು ಭಾವ ಭಕ್ತಿ ಪೂರ್ಣವುಳ್ಳಂಥ ರಾಚೋಟಪ್ ಸಾವ್ಕಾರು ಇಷ್ಟೆಲ್ಲ ಮಾಡಿಕೊಂಡು ಸೂರ್ಯ ಹೊರಡೋದು ಕೂಡಲೇ ದಾರಿಗೆ ಓಟ್ ಹೊಂಟಿರಂತಾರೆ. ಅವರು ಎಲ್ಲಿಗೆ ಹೊಂಟಿರಂದ್ರೆ ಅವಧೂತ ಒಡೆಯರ ಮನೆಗೆ ಹೊಂಟಿದ್ರು. ಯಾವಾಗ ಹೊತ್ತು ಹೊಂಡುತ್ತದ, ಯಾವಾಗ ಸೂರ್ಯ ಹೊಂಡ್ತಾನೆ ಬೆಳಕಾಗ್ತದೆ, ಯಾವಾಗ ನಾನು ಸ್ನಾನ ಸಂಧ್ಯಾ ಮಾಡಿಕೊಂಡು ಬೇಗನೆ ಹೋಗಿ ಸಾವ್ಕಾರರಿಗೆ 5 ರೂಪಾಯಿ ಕೊಟ್ಟು ನನ್ನ ಮಗನನ್ನು ಯಾವಾಗ ಕರ್ಕೊಂಡು ಬರಲಿ ಅಂತ ತಿಳ್ಕೊಂಡು ಇವರು ಅವಧೂತ ಒಡೆಯರು ಹಾದಿ ಕೈತಿದ್ದರು. ಸೂರ್ಯ ಹೊರಡುವ ಸಮಯದಲ್ಲಿ ಝಳಕ ಎಲ್ಲ ನೇಮ ನಿಷ್ಠೆಗಳು ಅವರು ಮಾಡಿಕೊಂಡು ಅವರು ಆದರೂ ಕೂಡ ಕಿಸೆಯಲ್ಲಿ 5 ರೂಪಾಯಿ ಹಾಕ್ಕೊಂಡು ರಾಚೋಟಪ್ ಸಾವ್ಕಾರರ ಮನೆಗೆ ನಡೆದ್ರಂತ್ರಿ. ಹ್ಯಾಂಗೆ ನಡೀತದೆ ನೋಡ್ರಿ. ಕರ್ಮ ಧರ್ಮ ಸಂಯೋಗದಿಂದ ಅದು ಜ್ಞಾನಿ ಮಾತು ಜ್ಞಾನಿಗೆ ಗೊತ್ತಿರ್ತದಂತ್ರಿ, ಮೂಕಿ ಮಾತು ಮೂಕಿ ಮಗನಿಗೆ ತಿಳಿತದತ್ರಿ.
ಮತ್ತು ಯಾರಿಗೂ ತಿಳಿಯಂಗಿಲ್ಲ. ಹಂಗೆ ಇವ್ರ ಮನಸ್ಸನ್ನ ಮಾತು ಅವ್ರಿಗೆ ತಿಳಿದಿತ್ತು, ಅವ್ರ ಮನಸ್ಸನ್ನ ಮಾತು ಇವ್ರಿಗೆ ತಿಳಿದಿತ್ತು. ಇವ್ರ ಮನೆಗೆ ಅವ್ರು ಹೊಂಟರು, ಅವ್ರ ಮನೆಗೆ ಇವ್ರು ಹೊಂಟರು. ಹಾದ್ಯಾಗ ಗಂಟು ಬಿದ್ದರು ಇಬ್ಬರು. ಮನ್ಯಾಗ ಗಂಟು ಬಿಡಿಲ್ಲ ಅವರು. ನಡು ದಾರಿಯಲ್ಲಿ ರಾಚೋಟಪ್ಪ ಸಾವ್ಕಾರರು ಅವಧೂತ ಒಡೆಯವರು ಕೂಡಿ ಕೂತು ಮಾತಾಡ್ತಾರೆ. ಒಡೆಯರೇ, ಇಂದಿನ ದಿವಸದಲ್ಲಿ ನನಗೆ ಮಹಾಭಯಂಕರವಾದಂಥ ಸ್ವಪ್ನವನ್ನು ಬಿದ್ದಿತ್ತು. ಸ್ವಪ್ನದಲ್ಲಿ ದೊಡ್ಡ ಮಹಾಸರ್ಪಾಗಿ ನನ್ನನ್ನು ಮಾತಾಡಿ ಜಗಜ್ಯೋತಿ ಜಗದ್ ಕಲ್ಯಾಣ ಮಾಡುವಂಥ ಧರ್ಮರ ಪುತ್ರನಾದ ಗುರುಬಾಳನನ್ನು ನೀ ಆಳನಾಗಿ ಮಾಡಿಕೊಂಡಿದ್ದಿ. ನಿನ್ನ ಆಳಲ್ಲವ, ಅಮೋಕ್ಷಿದ್ದನ ಆಳದನ, ಅಮೋಕ್ಷಿದ್ದನ ಸೇವಾಧಾರಿ ಅದನವ. ಅವನಿಗೆ ಕಿಟ್ಕೊಂಡಿದ್ದೆಪ್ಪ. ಹಿಂಗೆ ಕನಸು ಬಿದ್ದದ ನನಗೆ. ಯಾವಾಗ ಬಂದು ನಿಮಗೆ ನಿಮ್ಮ ಮಗುವನನ್ನು ಕರ್ಕೊಂಡು ಹೋರಿ ಎಂದು ಹೇಳಬೇಕಂತ ನಾ ಹೊಂಟೀನಿ ಅಂದರು ರಾಚೋಟಪ್ಪ ಸಾವ್ಕಾರರು. ಅವಾಗ ಇವರು ವಿಚಾರ ಮಾಡಿ ಹೇಳ್ತಾರೆ, ಏನದು ನನ್ನ ಮಗಂದಿದ್ದು ಅದ್ಭುತ ಇರಲಿಲ್ಲ ಅಂದರು ಅವರು. ಇವನಿಗೇನು ದೇವ್ರು ಅನ್ನಬೇಕೋ ಮಾನವ ಅನ್ನಬೇಕೋ ಏನು ಅನ್ಬೇಕಂದ್ರೆ ಅವಧೂತ ಒಡೆಯರಿಗೂ ವಿಚಾರ ಅಲ್ಲಕ್ಕೆ ಚಾಲು ಐತೆ ರೀ ಮನುಷ್ಯನೊಳಗೆ. ಮಗನ ಮನೆಗೆ ತಂದು ಕೆಲ್ಸಿಗೆ ಹಚ್ಬೇಕಂತ ನಾ ವಿಚಾರ ಮಾಡಿದ್ದೀನಿ. ನನ್ನ ಕನಸನಾಗ ಬಂದು ಹೇಳ್ಯಾನ ಕರ್ಕೊಂಡು ಬರಬೇಕಂತ ನಾ ಕಲ್ಪನಾ ಮಾಡಿದ್ದೀನಿ ಅಂದ ಬಳಿಕ ಇದು ಮಗು ನನಗೂ ಕೈಗೆ ಹತ್ತಂಗೆ ಕಾಣಿಸಲ್ಲ ಅಂದರು ಅವಧೂತ ಒಡೆಯರು. ಮನೆಗೆ ತಂದು ದುಡಿಸ್ಬೇಕಂದು ನಾ ಕರ್ಕೊಂಡು ಬರಬೇಕಂದು ಹೊಂಟಿದ. ನಿನಗೆ ಕನಸು ಬಿದ್ದದ, ನನಗೆ ಕನಸು ಬಿದ್ದದ ಅಂದ ಬಳಿಕ ಇವ ನಿನ್ನವನು ಅಲ್ಲ ನನ್ನವನು ಅಲ್ಲ ಅಂದು ಅವಧೂತ ಒಡೆಯರು ಮನುಷ್ಯನೊಳಗೆ ನಿರ್ಧಾರ ಮಾಡಿದ್ರಂತ್ರಿ. ಮಾಡಿ ಅದನ್ನು ಎಲ್ಲ ರೊಕ್ಕ ಕೊಟ್ಟು ಮಗನನ್ನು ಕರ್ಕೊಂಡು ಬರುವಾಗ ಯಾವಾಗ ರಾಚೋಟಪ್ಪ ಸಾವ್ಕಾರರ ಮನೆಯಿಂದ ಗುರುಬಾಳನನ್ನು ಕರೀಲಿಕ್ಕೆ ತಂದೆ ಆದಂಥ ಅವಧೂತ ಒಡೆಯರು ಹೋಗಿರ್ತಾರಲ್ಲ, ಆ ಸಮಯದೊಳಗೆ ಗುರುಬಾಳರು ದಿವ್ಯ ಜ್ಞಾನಿಗಳು. ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಅನ್ನುವಂಥ ಶಟ ಸಂಪತ್ತಿಗಳನ್ನು ಪಡೆದುಕೊಂಡಂಥ ದಿವ್ಯ ಮೂರ್ತಿಗಳು. ಅವ್ರು ಹೇಳ್ತಾರೆ, ತಂದೆಯವರೇ, ಅವಧೂತ ಒಡೆಯರೇ, ಲೋಕದ ವ್ಯವಹಾರದಲ್ಲಿ ಜನರ ಕಣ್ಣಿನಲ್ಲಿ ನಾನು ನಿಮ್ಮ ಮಗ ಇದ್ದೇನೆ. ನೋಡ್ಲಿಕ್ಕೆ ಹೇಳೋಕ್ಕೆ ಕೇಳೋಕ್ಕೆ ಅಷ್ಟೇ ನಾನು ನಿಮ್ಮ ಮಗ ಇದ್ದೇನು. ಆದ್ರೆ ನಾ ನಿಮ್ಮ ಮಗ ಇಂದಲ್ಲ. ಯಾವಾಗ ನೀನು ನಾ 6-7-12 ವರ್ಷನೋ ಆದಾಗ ರಾಚೋಟಪ್ಪ ಸಾವ್ಕಾರರ ಮನೆಗೆ ಜೀತಕ್ಕೆ ನೀ ಯಾವಾಗ ಕಳಿಸಿದೆಲ್ಲ ಅವಾಗೇ ನಾನು ನಿನ್ನ ಮಗ ಅಲ್ಲ. ಮನೆಯನ್ನು ಬಿಟ್ಟು ಮನೆ ಹೊರಗೆ ಹೋದಾಗ ಹೊಳ್ಳಿ ಮನೆಗೆ ಬರೋದು ನನ್ನ ಕರ್ತವ್ಯ ಅಲ್ಲ ಅಂದರು ಗುರುಬಾಳರು. ಎಂಥ ದಿವ್ಯ ಶಕ್ತಿ ಇರಬೇಕು ನೋಡ್ರಿ ಅವ್ರಿಗೆ. ಒಮ್ಮ ಸನ್ಯಾಸಿಯಾಗಿ ಮನುಷ್ಯ ಮನೆ ಬಿಟ್ಟು ಹೊರಗೆ ಹೋದಲ್ರಿ, ಮನೆಗೆ ಬಂದಂದ್ರೆ ಅವ ಸ್ಮಶಾನಕ್ಕೆ ಬಂದಂಗಂತ ಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ನಾ ಏನು ಮನೆ ಒಳಗಿಂದು ಹೊರಗೆ ಬಿದ್ದೀನಲ್ಲ, ನಾ ಇನ್ನು ಮನೆಗೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ಅಲ್ಲಿದು ಗುರುಬಾಳವರು ಏನು ಮನೆ ಬಿಟ್ಟು ಹೊರಗೆ ಬಂದ್ರಲ್ಲ, ಅವರು ಡೈರೆಕ್ಟ್ವಾಗಿ ಇದೇ ಸ್ಥಾನದಲ್ಲಿ ಬಂದರು. ಅಮೋಕ್ಷಿದ್ದನ ಮಠಕ್ಕೆ ಬಂದುಬಿಟ್ರು ಅವರು. ಇಲ್ಲಿ ಏನು ಇದ್ದಿತ್ತಿಲ್ರಿ ಆಡಾಗ, ಎಲ್ಲ ಕಡೆ ಕಾಡ ಗಿಡ ಗಂಟಿ ಮುಳ್ಳ, ಒಂದು ಸಣ್ಣದ ಅಟ್ಟೆ ಅಮೋಕ್ಷಿದ್ದೊಂದು ಸಣ್ಣ ಗುಡಿ. ಅವರಂದರು, ಇನ್ನು ಇಂದಿಗೆ ಎಲ್ಲರೂ ಸೇವಾ ನನಗೆ ಸಾಕು. ಅವಾಗ ಅವಧೂತ ಒಡೆಯ ಆತರ, ಹೊಲ ಮನೆ ಯಾರು ನೋಡೋರಪ್ಪ, ಕೆಲಸ ಯಾರು ಮಾಡೋರು, ಇದೆಲ್ಲ ನಿಮಗೆ ಭಾರದ ನಡಿ ಅಂದಾಗ ಗುರುಬಾಳರು ಹೇಳ್ತಾರೆ, ಯಾರ ಹೊಲ ಯಾರ ಮನೆ, ಇದೆಲ್ಲ ಹೊಲ ಯಾರ್ದು ಮನೆ ಯಾರ್ದು, ಇದೆಲ್ಲ ಸುಳ್ಳು ನಾವು ಮೆಚ್ಕೊಂಡು ಕೂತಿದ್ದೇವೆ, ಇದಕ್ಕೆ ನಿಜವಾದ ಇದು ಯಾರ್ದು ಅಲ್ಲ. ಅದಕ್ಕಾಗಿ ನಾ ಇಲ್ಲಿಗೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ನಾನು ನನ್ನದಂತಿದೆಯಲ್ಲ, ಅವರು ನನ್ನದಂತಿದೆಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಮನೆ
ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದಿ ತೋಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದಿ ತೋಲ. ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ. ಇದು ಹೋದ ಮ್ಯಾಲೆ ಇದು ಯಾರ ಪಾಲ? ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ. ನೀ ಹೋದ ಮ್ಯಾಲೆ ಇದು ಯಾರ ಪಾಲ? ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿದೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿದೆ ಸುಳ್ಳೆ ಎಲ್ಲ. ನಾನು ನನ್ನದಂತಿದೆಯಲ್ಲ. ಗಳವು ಗಳಿಸಿಗಿಟ್ಟಿದಿ ಹುಚ್ಚ, ಸಾಯು ತನಕ ತಿಂದಲ ನುಚ್ಚ. ಹಣವು ಗಳಿಸಿಗಿಟ್ಟಿದಿ ಹುಚ್ಚ, ಸಾಯು ತನಕ ತಿಂದಲ ನುಚ್ಚ. ಬಾಯಿ ಮಾತ್ರ ಬೆಲ್ಲದ ಅಚ್ಚ, ಬಾಯಿ ಮಾತ್ರ ಬೆಲ್ಲದ ಅಚ್ಚ. ಪರ ಉಪಕರಣೆ ಮಾಡಲಿಲ್ಲ ಹುಚ್ಚ, ಬಾಯಿ ಮಾತ್ರ ಬೆಲ್ಲದ ಅಚ್ಚ. ಪರ ಉಪಕರಣೆ ಮಾಡಲಿಲ್ಲ ಹುಚ್ಚ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ನಾನು ನನ್ನದಂತಿದೆಯಲ್ಲ. ಮನುಷ್ಯ ಜನ್ಮ ದೊಡ್ಡದಂತೆ ಪಾಪದೊಳಗೆ ಬಿತ್ತು ಸೈತೆ. ಮನುಷ್ಯ ಜನ್ಮ ದೊಡ್ಡದೈತೆ ಪಾಪದೊಳಗೆ ಬಿತ್ತು ಸೈತೆ. ಗೂಳೇಶ್ವರಪ್ಪ ಹೇಳ್ಯಾರ ಖುಲ್ಲ, ಗೂಳೇಶ್ವರಪ್ಪ ಹೇಳ್ಯಾರ ಖುಲ್ಲ, ಗೂಳೇಶ್ವರಪ್ಪ ಹೇಳ್ಯಾರ ಖುಲ್ಲ. ಪರಶಿವನ ಹೊರತ ಗತಿ ಯಾರಿಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ನಾನು ನನ್ನದಂತಿದೆಯಲ್ಲ, ನಾನು ನನ್ನದಂತಿದೆಯಲ್ಲ. ನೀ ಹೋಗುವುದು ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಮನುಷ್ಯ ಜನ್ಮ ದೊಡ್ಡದೈತೆ ಪಾಪದೊಳಗೆ ಬಿತ್ತು ಸೈತೆ. ಮನುಷ್ಯ ಜನ್ಮ ದೊಡ್ಡದೈತೆ ಪಾಪದೊಳಗೆ ಬಿತ್ತು ಸೈತೆ. ಆ ಆ ಆ
ಶಿವಸಾಂಬ ಜಯ ನಮ ಪಾರ್ವತಿಪತೆ ಶಿವ ಹರ ಹರ ಮಹಾದೇವ ಗುಳೇಶ್ವರ ಮಹಾರಾಜ ಕಿ ಜಗದ್ಗುರು ಸೋಮಲಿಂಗೇಶ್ವರ ಮಹಾರಾಜ ಕಿ ಜಯ. ಈ ನಿರ್ಧಾರದ ಮಾತುಗಳನ್ನು ಹೇಳಿ ಜೀವನದೊಳಗೆ ಯಾರಿಗೆ ಯಾರಿಲ್ಲ, ಗುರುವಿನ ಬಿಟ್ಟು ಗತಿಯಿಲ್ಲ, ಇದು ಯಾರ ಹೊಲ ಯಾರ ಮನೆ ಯಾರ ಜೊತೆ ಏನೂ ಬಂದಿಲ್ಲ. ತಂದೆಯವರೇ, ನಾನು ಇನ್ನು ಮೇಲೆ ಜನದ ಕಲ್ಯಾಣಕ್ಕಾಗಿ ಲೋಕದ ಉದ್ಧಾರಕ್ಕಾಗಿ ನಾನು ನಿಮ್ಮ ಮನೆಗಿನ್ನು ನಾನು ಬರೋದಿಲ್ಲ. ನಿಮ್ಮ ಹೊಲ ನಿಮ್ಮ ಮನೆ ನೀವು ನೋಡ್ಕೋರಿ ಅಂತ ತಿಳ್ಕೊಂಡು ನಿಶ್ಚಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಗುರುಬಾಳ ಒಡೆಯರು ಅಲ್ಲಿದೇನು ಓಡುತ್ತಾ ಬಂದ್ರಲ್ಲ, ಅವರು ಬಂದು ಇದು ನಿಜ ಸ್ಥಾನಕ್ಕೆ ಬಂದು ಮುಟ್ಟಿದರು. ಇಲ್ಲಿ ಬಂದವರು ಇಲ್ಲಿ ಸ್ಥಾನ ಮಾಡಿಕೊಂಡು ನಿಂತಿದ್ದಾರೆ. ಇನ್ನೂ ಅವ್ರದ್ದು ಭವ್ಯ ದಿವ್ಯವಾದಂಥ ಪವಾಡ ಚರಿತ್ರ ನಾಳಿನ ದಿವಸ ಸುಂದರವಾಗಿ ನಡೀತದೆ. ಅವರು ಇಲ್ಲಿ ಬಂದು ಜಪ ತಪ ಆಸನ ಅವರ ಅಂತರಾಳದಲ್ಲಿ ಅಂತರ್ಲಿ ಕೂತು ಯಾವ ರೀತಿಯಿಂದ ಧ್ಯಾನಧಾರಣ ಮಾಡಿ ಲೋಕಕ್ಕೆ ಉದ್ಧಾರ ಮಾಡಿದ್ದಾರೆ. ಗುರುದಾಳಿ ಮುತ್ಯ ಬಂದು ಅಚ್ಚಗೋದಿಂದ ಅವರನ್ನು ಯಾವ ರೀತಿಯಿಂದ ಪಟ್ಟಾಭಿಷೇಕವನ್ನು ಮಾಡಿ ಆ ಅಮೋಘ ಸಿದ್ಧನಿಗೆ ಗುರುಬಾಳನನ್ನು ಒಪ್ಪಿಸಿ ಗುಳೇಶ್ವರ ಮಹಾರಾಜರೊಂದು ಜಯ ಜಯಕಾರ ಮಾಡ್ತಾರೆ ಅನ್ನೋದು ಭವ್ಯ ದಿವ್ಯವಾದಂಥ ಅದ್ಭುತ ಲೀಲ ಇನ್ನು ನಾಳಿನ ಹಿಡ್ಕೊಂಡು ಚಾಲು ಆಗ್ತದೆ ರೀ. ಅದಕ್ಕೆ ಎಲ್ಲರೂ ಸರಿಯಾಗಿ ಸಮಯಕ್ಕೆ ಬಂದು ಆ ಗುಳೇಶ್ವರ ಮಹಾರಾಜರದು ಚರಿತ್ರೆ ಕೇಳಿ ಅವರ ಆಶೀರ್ವಾದ ಪಡ್ಕೋಬೇಕು. ಈಗ ಸಮಯ ಭಾಳ ಆಗ್ಯದ. ನಮ್ಮದು ಬಿರ್ನಾಳ ಹಾಗೂ ರಾಜೂರ ತೇರ ಮೇಲೆ 3 ಮಠದ ಅಧಿಪತಿ ಆದಂಥ ನಮ್ಮ ಭರತ್ ಕುಮಾರ್ ಸ್ವಾಮೀಜಿಯವರು ಪ್ರಗಾಢ ವೇದಾಂತದ ಅಭ್ಯಾಸವನ್ನು ಮಾಡಿದ್ದಾರೆ. ಅವರು ಭಕ್ತಿ ನೀತಿ ವೈರಾಗ್ಯ ಹಾಸ್ಯ ಎಲ್ಲ ಕಲಾ ಸಂಪನ್ನರದಾರ. ಅವರು ಈಗ ಜ್ಞಾನದ ಉಪದೇಶ ಅವ್ರ ತತ್ವದ ಚಿಂತನ ನಿಮಗೆಲ್ಲ ಇನ್ನೂ ಒಂದು ತಾಸು ಹೇಳೋರು ಅದಾರ್ರಿ ಅವರು. ಈಗ ನಮ್ಮದು ಪುರಾಣ ಕಾರ್ಯಕ್ರಮ ಈಗ ಮುಗೀತು. ಈಗ ಅವ್ರದ್ದು ಪ್ರವಚನ ಅಭ್ಯಾಸ ಅವರು ತಮಗೆಲ್ಲ ಬಹು ಸುಂದರವಾಗಿ ಉಪದೇಶವನ್ನು ಮಾಡ್ತಾರೆ. ನೀವೆಲ್ಲ ಕೇಳಿ ಧನ್ಯ ಆಗೋಣ ಅನ್ನುವಂಥ ಮಾತನ್ನು ಹೇಳಿ ಇಂದಿನ 2 ವಾಕ್ಯ ಪುಷ್ಪಗಳು ಸದ್ಗುರು ಘೋಳೇಶ್ವರ ಮಹಾರಾಜರ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಹರಿ ಓಂ ತತ್ಸತ್.